Stomata, a minute epidermal pore in a leaf or a stem through which gases and water vapor can pass. ಈ ಸ್ಟೊಮ್ಯಾಟೊ ಏನಕ್ಕೆ ಹೆಲ್ಪ್ ಆಯ್ತು? ನಾನು ಆಗಲೇ ಹೇಳಿದೆ ನಿಮಗೆ, ವಿತ್ ದ ಹೆಲ್ಪ್ ಆಫ್ ಏನು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ನಮಗೆ ಫುಡ್ ಪ್ರಿಪೇರ್ ಆಗುತ್ತೆ ಅಂತ ಹೇಳಿದೆ. ಸೊ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಏನೋ ಅದು ರೂಟ್ಸ್ ಇಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಯಾವುದು ಪ್ಲಾಂಟ್. ಸೊ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್, ನಮಗೆ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಲ್ವಾ? ಸೊ ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಸಿಗ್ತಾ ಇದೆ, ಯಾವ್ದು ಮುಖಾಂತರ ಒಳಗಡೆ ಹೋಗ್ತಾ ಇದೆ ಅನ್ನೋದು ಡೌಟ್ ಇರುತ್ತೆ, ಹೌದಲ್ವಾ? ಸೊ ಸ್ಟೊಮ್ಯಾಟೊ ಇಸ್ ದ ಆನ್ಸರ್ ಫಾರ್ ದಟ್ ಡೌಟ್. ಸ್ಟೊಮ್ಯಾಟೊ ಅಂದ್ರೆ ನಮಗೆ ಎಪಿಡರ್ಮಿಯಲ್ ಲೇಯರ್, ನಮ್ಮ ಲೀಫ್ನ ತಗೊಂಡೋಗ ಕ್ರಾಸ್ ಸೆಕ್ಷನ್ ಮಾಡಿದಾಗ, ನಮಗೆ ಮೈಕ್ರೋಸ್ಕೋಪ್ ಅಡಿ ವ್ಯೂ ಮಾಡಿ ಕ್ರಾಸ್ ಸೆಕ್ಷನ್ನ ಎಪಿಡರ್ಮಿಯಲ್ ಲೇಯರ್ಸ್ ನೋಡಿದಾಗ ಟೈನಿ ಪೋರ್ಸ್ ಆರ್ ಟೈನಿ ಓಪನಿಂಗ್ಸ್ ನಾವು ನೋಡ್ಬೋದು. ದ ಟೈನಿ ಓಪನಿಂಗ್ಸ್ ಆರ್ ದ ಪೋರ್ಸ್ ಆನ್ ದ ಎಪಿಡರ್ಮಿಯಲ್ ಲೇಯರ್ ಆಫ್ ದ ಸ್ಟೆಮ್ ಅಥವಾ ಲೀವ್ಸ್ ನಾವೇನಂತ ಕರಿತೀವಿ, ಸ್ಟೊಮ್ಯಾಟೊ ಅಂತ ಹೇಳಿ ಕರಿತೀವಿ. ದಿಸ್ ಸ್ಟೊಮ್ಯಾಟೊ ಇಸ್ ಯೂಸ್ಫುಲ್ ಇನ್ ದ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸ್ ಅಂಡ್ ವಾಟರ್. ಯಾವ ರೀತಿ ನಿಮಗೆ ಕ್ವಶನ್ ಕೇಳ್ತಾರೆ, ಎಕ್ಸ್ಪ್ಲೈನ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೊ ಅಂತ ಹೇಳಿ, ಆಯ್ತಾ? ಸೊ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೊನ ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ಗೆ 2 ಕ್ವಶನ್ ಪೇಪರ್ ಕೇಳಿದ್ದಾರೆ. ಸೊ ಸ್ಟೊಮ್ಯಾಟೊ ಸ್ಟ್ರಕ್ಚರ್ನ ಬಿಡಿಸ್ತೀನಿ ಇಲ್ಲಿ ನಾನು. ಓಕೆನಾ? ದಿಸ್ ಪೋರ್ ಏನಿದೆ, ಈ ಪೋರ್ ಇದೆಯಲ್ಲ, ಇದನ್ನ ನಾವು ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ದೀಸ್ ಟು ಸೆಲ್ಸ್, ಬೀನ್ ಶೇಪ್ಡ್ ಅಥವಾ ಕಿಡ್ನಿ ಶೇಪ್ಡ್ ಸೆಲ್ಸ್ ಏನಿದೆ, ಗಾರ್ಡ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಇದ್ರದ್ದೇ ಮೇನ್ ಪಾರ್ಟ್ ಇಲ್ಲಿ ಗಾರ್ಡ್ ಸೆಲ್ಸ್. ಸೊ ಈ ಗಾರ್ಡ್ ಸೆಲ್ಸ್ ಕರಿತೀವಿ. ನೆಕ್ಸ್ಟ್ ಇದು ಓಪನ್ ಸ್ಟೊಮ್ಯಾಟೊ, ಓಪನಿಂಗ್ ಆಫ್ ಸ್ಟೊಮ್ಯಾಟೊ. ತುಂಬಾ ಚೆನ್ನಾಗಿದೆ ಟಾಪಿಕ್, ಇಂಟರಾಕ್ಟಿವ್ ಟಾಪಿಕ್ ಇದು ಸ್ಟೊಮ್ಯಾಟೊ. ಸ್ಟೊಮ್ಯಾಟೊ ಅಂಡ್ ನೆಕ್ಸ್ಟ್ ಕ್ಲೋಸ್ ಸ್ಟೊಮ್ಯಾಟೊ, ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೊ ಅಥವಾ ಕ್ಲೋಸ್ಡ್ ಸ್ಟೊಮ್ಯಾಟೊ. ಸೊ ಇಲ್ಲಿ ಪೋರು ನಿಮಗೆ ಕ್ಲೋಸ್ ಆಗಿರ್ಬೋದು, ಸ್ಟೊಮ್ಯಾಟಲ್ ಪೋರ್. ಅಗೇನ್ ದೀಸ್ ಆರ್ ದ ಗಾರ್ಡ್ ಸೆಲ್ಸ್. ಓಕೆ, ಈ ಪೋರ್ಸ್ ಮುಖಾಂತರ ಇಲ್ಲಿ ಏನ್ ಪೋರ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಮಗೆ ಆಕ್ಸಿಜನ್ ಮತ್ತೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ, ಸಾರಿ ಗ್ಯಾಸಸ್ ಮತ್ತೆ ವಾಟರ್ ಎಕ್ಸ್ಚೇಂಜ್ ಆಗುವಂಥದ್ದು. ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ, ಇದನ್ನ ರೆಗ್ಯುಲೇಟ್ ಮಾಡೋದು, ಕಂಟ್ರೋಲ್ ಮಾಡೋದು, ಓಪನಿಂಗ್ ಕ್ಲೋಸಿಂಗ್ ನ ಕಂಟ್ರೋಲ್ ಮಾಡೋದು ಯಾರು? ಸೊ ದ ಮೇನ್ ಕ್ರೆಡಿಟ್ ಗೋಸ್ ಟು ಗಾರ್ಡ್ ಸೆಲ್ಸ್. ಗಾರ್ಡ್ ಸೆಲ್ಸ್ ಅಂತ ಅದಕ್ಕೆ ಕರೀತಾರೆ. ಏನ್ ಮಾಡುತ್ತೆ, ಇಟ್ ವಿಲ್ ಗಾರ್ಡ್ ದ, ಅಂದ್ರೆ ಪ್ಲಾಂಟ್ ಬಾಡಿನ ಗಾರ್ಡ್ ಮಾಡುತ್ತೆ, ಬಿಕಾಸ್ ಯಾವ್ದನ್ನ ಒಳಗೆ ಬಿಡಬೇಕು, ಯಾವ್ದನ್ನ ಒಳಗೆ ಬಿಡಬಾರ್ದು ಅಂತ. ಸೊ ಫಾರ್ ಎಕ್ಸಾಂಪಲ್, ಇವಾಗ ವಾಟರ್ನ ಅವಶ್ಯಕತೆ ಇರುತ್ತೆ ಪ್ಲಾಂಟ್ಗೆ, ಇಟ್ ಶುಡ್ ಇಂಟೇಕ್ ದ ವಾಟರ್ ಅಥವಾ ಗ್ಯಾಸ್ ಆಗಿರ್ಬೋದು. ವೆನ್ ದ ವಾಟರ್ ಎಂಟರ್ ಆದಾಗ ಏನಾಗುತ್ತೆ, ದ ವಾಟರ್ ವಿಲ್ ಎಂಟರ್ ಟು ದ ಗಾರ್ಡ್ ಸೆಲ್ಸ್. ಆಸ್ಮೋಸಿಸ್ ಕೇಳಿದ್ದೀರಾ? ದ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಟು ದ ಲೋವರ್ ಕಾನ್ಸಂಟ್ರೇಷನ್ ಅಲ್ವಾ? ಮೂವ್ ಆದಾಗ ಏನಾಗುತ್ತೆ, ಗಾರ್ಡ್ ಸೆಲ್ಸ್ಗಳು ಸ್ವೆಲ್ ಆಗುತ್ತೆ. ಈ ಗಾರ್ಡ್ ಸೆಲ್ಸ್ಗಳಿಗೆ ವಾಟರ್ ಎಂಟರ್ ಆದಾಗ, ಸ್ವೆಲ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಓಪನ್. ಗಾರ್ಡ್ ಸೆಲ್ಸ್ ಏನಾಗುತ್ತೆ, ದೊಡ್ಡದಾಗುತ್ತೆ. ಆವಾಗ ಪೋರ್ ಕೂಡ ಏನಾಗುತ್ತೆ, ದೊಡ್ಡದಾಗುತ್ತೆ. ಅವಾಗ ಏನಾಗುತ್ತೆ, ವಾಟರ್ ವಿಲ್ ಎಂಟರ್ ಥ್ರೂ ದಿಸ್ ಪೋರ್. ದಿಸ್ ಇಸ್ ಕಾಲ್ಡ್ ಎಸ್ ಓಪನಿಂಗ್ ಆಫ್ ಸ್ಟೊಮ್ಯಾಟೊ. ಗೊತ್ತಾಯ್ತಾ? ಸ್ಟೊಮ್ಯಾಟೊ ಯಾವಾಗ ಓಪನ್ ಆಗುತ್ತೆ, ವೆನ್ ವಾಟರ್ ಕಾನ್ಸಂಟ್ರೇಷನ್ ಇಸ್ ಹೈ ಇನ್ ದ ಸ್ಟೊಮ್ಯಾಟಲ್ ಪೋರ್. ನೆಕ್ಸ್ಟ್, ಅದೇ ವಾಟರ್ ಕಾನ್ಸಂಟ್ರೇಷನ್ ಲೋ ಆದಾಗ ಏನಾಗುತ್ತೆ, ಅದು ಕಾನ್ಸಂಟ್ರೇಷನ್ ಲೋ ಆದಾಗ ಏನಾಗುತ್ತೆ, ಒಳಗಡೆ ಇರೋ ವಾಟರು ಇಟ್ ಮೂವ್ಸ್ ಔಟ್, ಹೊರಗಡೆ ಬರುತ್ತೆ. ಆ ಹೊರಗಡೆ ಬಂದಾಗ ಏನಕ್ಕೆ, ಸ್ಟೊಮ್ಯಾಟಲ್ ಪೋರ್ ಕ್ಲೋಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಕಾನ್ಸಂಟ್ರೇಷನ್ ಆಫ್ ವಾಟರ್, ದ ಗಾರ್ಡ್ ಸೆಲ್ಸ್ ವಿಲ್ ರೆಗ್ಯುಲೇಟ್ ದ ಮೂವ್ಮೆಂಟ್ ಆಫ್ ವಾಟರ್ ಅಂಡ್ ಆಕ್ಸಿಜನ್. ಓಪನಿಂಗ್ ಅಂಡ್ ಕ್ಲೋಸಿಂಗು ಈ ರೀತಿ ರೆಗ್ಯುಲೇಟ್ ಆಗುತ್ತೆ ನಮ್ಮ ಪ್ಲಾಂಟ್ ಬಾಡಿ. ನಮ್ಗೆ ಏನು ಇವಾಗ ಪಿಸ್ಟನ್ ವರ್ಕ್ ಆಗಿರ್ಬೋದು, ಆಸ್ಮೋಟಿಕ್ ಪ್ರೆಷರ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಲೆವೆಲಲ್ಲಿ ನಮ್ಗೆ ಏನೇನು ಪ್ರಾಡಕ್ಟ್ಸ್ ಬರ್ತಾ ಇದೆ ಸೊಸೈಟಿಲಿ, ದಿಸ್ ಇಸ್ ದ ಬೇಸಿಕ್, ಇಲ್ಲಿಂದ ಸ್ಟಾರ್ಟ್ ಆಗಿರುವಂಥದ್ದು ಆಸ್ಮೋಟಿಕ್ ಪ್ರೆಷರ್ಸ್ ಎಲ್ಲ. ಸೊ ಆಸ್ಮೋಟಿಕ್ ಪ್ರೆಷರ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಗಾರ್ಡ್ ಸೆಲ್ಸ್ ಏನು ಮಾಡುತ್ತೆ ಅಂದರೆ ರೆಗ್ಯುಲೇಟ್ ಮಾಡುತ್ತೆ, ಏನನ್ನ, ವಾಟರ್ ಮತ್ತೆ ಆಕ್ಸಿಜನ್ನ ರೆಗ್ಯುಲೇಟ್ ಮಾಡುವಂಥದ್ದು. ಅರ್ಥ ಆಗಿದೆ ಅನ್ಕೋತೀನಿ ಸ್ಟೊಮ್ಯಾಟೊ. ಸೊ ದಿಸ್ ಆಲ್ ಅಬೌಟ್ ದ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಲೆಟ್ ಅಸ್ ಮೂವ್ ಆನ್ ಟು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ, ಗಾರ್ಡ್ ಸೆಲ್ಸ್ನ ಅಬ್ಸರ್ವ್ ಮಾಡಿ ಆಗಲೇ ಇದೆ. ಗಾರ್ಡ್ ಸೆಲ್ಸ್ನ ಅಬ್ಸರ್ವ್ ಮಾಡ್ಬೋದು. ಸ್ಟೊಮ್ಯಾಟಲ್ ಓಪನಿಂಗ್ ಅಥವಾ ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳಿ ಕರಿತೀವಿ ನಾವು. H2O ನೋಡಿ ಇಲ್ಲಿ ಓಪನ್, H2O ಒಳಗಡೆ ಎಂಟರ್ ಆಗ್ತಿದೆ ಅಂದ್ರೆ ಗಾರ್ಡ್ ಸೆಲ್ಸ್ ತುಂಬಾ ದೊಡ್ಡದಾಗ್ತಿದೆ, ಹೌದಲ್ವಾ? ಗಾರ್ಡ್ ಸೆಲ್ಸ್ ದೊಡ್ಡದಾದಾಗ ಏನಾಗ್ತಿದೆ, ಸೊ ಗಾರ್ಡ್ ಸೆಲ್ಸ್ ಎನ್ಲಾರ್ಜ್ ಆದಾಗ ಏನಾಗ್ತಿದೆ, ನಿಮಗೆ ಪೋರ್ ಓಪನ್ ಆಗ್ತಿದೆ ನೋಡಿ, ಆರೋ ಮಾರ್ಕ್ ಹಾಕಿದ್ದೀನಿ ಅಲ್ಲಿ. ಪೋರ್ ಓಪನ್ ಆದಾಗ ವಾಟರ್ ಇಸ್ ಎಂಟರಿಂಗ್ ಇನ್ಸೈಡ್. ವಾಟರ್ ಎಂಟರ್ ಆದಾಗ ಏನಾಯ್ತು, ಪೋರ್ ಓಪನ್ ಆಗ್ತಿದೆ, ಅವಾಗ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತಿದ್ಯಾ? ಆರ್ ಯು ಗೆಟಿಂಗ್? ಸೊ ಇಲ್ಲಿ ನೋಡಿ, H2O ಗಾರ್ಡ್ ಸೆಲ್ಸ್ ಇಂದ ಹೊರಗೆ ಹೋಗ್ತಿದೆ, ಅಂದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಒಳಗಡೆನ. ಹೊರಗೆ ಹೋದಾಗ ಸ್ಟೊಮ್ಯಾಟಲ್ ಗಾರ್ಡ್ ಸೆಲ್ಸ್ ಏನಾಗ್ತಿದೆ, ಕ್ಲೋಸ್ ಆಯಿತು. ಸೊ ಪೋರ್ ಇಸ್ ಕ್ಲೋಸ್ ಹಿಯರ್, ಅಂದ್ರೆ ಅಲ್ಲಿ ಒಳಗಡೆ ಏನು ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ.
ಸೊ ದಿಸ್ ಈಸ್ ಹೌ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ ವಿತ್ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್. ಏನಿಲ್ಲ, ಸ್ಟೊಮ್ಯಾಟಲ್ ಪೋರನ್ನ ಲೇಬಲ್ ಮಾಡಿ, ಗಾರ್ಡ್ ಸೆಲ್ಸ್ ನ ಲೇಬಲ್ ಮಾಡಿ, ಆಮೇಲೆ ಇದು ಆಸ್ಮೋಸಿಸ್ ಅಂದ್ರೆ ಸ್ವೆಲ್ಲಿಂಗ್ ಯಾವಾಗ ಆಗುತ್ತೆ ಅಂದ್ರೆ ವಾಟರ್ ಒಳಗೆ ಹೋದಾಗ ಸ್ವೆಲ್ ಆಗುತ್ತೆ, ಅವಾಗ ಪೋರ್ ವಿಲ್ ಓಪನ್, and again water ಹೊರಗೋದಾಗ pore will get closed. Simple mechanism using osmotic pressures. I think you all understanding this concept. So next concept is, ಇವಾಗಲೇ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ನ ಓದಿದ್ವಿ. ನೆಕ್ಸ್ಟ್ ಇಸ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ವಾಟ್ ಈಸ್ ನ್ಯೂಟ್ರಿಷನ್ ಇನ್ ಅಮೀಬಾಗ ಹೋಗೋದಕ್ಕೂ ಮುಂಚೆ ವಾಟ್ ಈಸ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ನಿಮ್ಗೆ ಆಗಲೇ ಹೇಳಿದೆ. ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಇಟ್ ಇಸ್ ಎ ನ್ಯೂಟ್ರಿಷನ್ in which the organism is depend upon the other organism for its nutrition ಅಂತ ಹೇಳಿದೆ. ಹಾಗಾದ್ರೆ which are all the examples ಯಾವ್ಯಾವುದು? ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಹೌದಲ್ವಾ? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನ್ಯೂಟ್ರಿಷನ್, ಹ್ಯೂಮನ್ಸ್. ಓಕೆ, ಹ್ಯೂಮನ್ಸ್ ಅಲ್ಲಿ ನ್ಯೂಟ್ರಿಷನ್ ಯಾವುದಕ್ಕೆ ಎಕ್ಸಾಂಪಲ್? ಹೆಟಿರೋಟ್ರೋಪಿಕ್ ಎಕ್ಸಾಂಪಲ್. ಅದಕ್ಕೂ ಮುಂಚೆ ನಿಮಗೆ 3 ಟೈಪ್ಸ್ ಆಫ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ಸ್ ಇದೆ. ಅಂದ್ರೆ ನಾರ್ಮಲ್ ಆಗಿ ಕ್ವಶನ್ಸ್ ಇದ್ರ ಮೇಲೆ ಕೇಳೋದು ಕಡಿಮೆ, ಬಟ್ ಫಾರ್ ಯುವರ್ ನಾನು ಎಕ್ಸ್ಟ್ರಾ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೊದಲನೇದು ಬಂದ್ಬಿಟ್ಟು ಹೋಲೋಜೋಯಿಕ್ ನ್ಯೂಟ್ರಿಷನ್, ಟೈಪ್ಸ್ ಆಫ್ ಹೆಟಿರೋಟ್ರೋಪಿಕ್. ಹೋಲೋಜೋಯಿಕ್ ನ್ಯೂಟ್ರಿಷನ್. ಸೆಕೆಂಡ್ ಒನ್ ಇಸ್ parasitic nutrition, and the third one is saprophytic nutrition. So these are the 3. Holozoic ಅಂದ್ರೆ ಏನು? The nutrition in which the organism obtain the nutrition by engulfing process. engulfing through holes ಮುಖಾಂತರ ಎನ್ಗಲ್ಫ್ ಮಾಡಿಕೊಂಡು ಫುಡ್ ನ ಅಥವಾ ನ್ಯೂಟ್ರಿಷನ್ ತಗೊಳುತ್ತೆ. ಅದನ್ನ ನಾವು ಹೋಲೋಜೋಯಿಕ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ದಟ್ ಈಸ್ ನ್ಯೂಟ್ರಿಷನ್ ಇನ್ ಅಮೀಬಾ. ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ ನಾವು ಅದನ್ನ. ನ್ಯೂಟ್ರಿಷನ್ ಇನ್ ಅಮೀಬಾ, ದಟ್ ಯಾವ ಟೈಪ್ ನ್ಯೂಟ್ರಿಷನ್ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಹೋಲೋಜೋಯಿಕ್ ವಿಚ್ ಇಸ್ ಕಮ್ಸ್ ಅಂಡರ್ ದ ಹೆಟಿರೋಟ್ರೋಪಿಕ್ ಅಡಿ ಬರುತ್ತೆ, ಬಟ್ ಇಟ್ ಬಿಲಾಂಗ್ಸ್ ಟು ಹೋಲೋಜೋಯಿಕ್ ನ್ಯೂಟ್ರಿಷನ್. ದ ನೆಕ್ಸ್ಟ್ ಒನ್ ಈಸ್ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್. ಏನು ಪ್ಯಾರಾಸಿಟಿಕ್ ಅಂದ್ರೆ ನಿಮ್ಗೆ ಗೊತ್ತು, ಪ್ಯಾರಾಸೈಟ್ಸ್ ಅಂದ್ರೆ. ಸೊ ಪ್ಯಾರಾಸಿಟಿಕ್ ನೇಚರ್ ಮುಖಾಂತರ ಅದು ಫುಡ್ ನ ಕನ್ಸ್ಯೂಮ್ ಮಾಡುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, an organism grows on another organism and drives the nutrient from the host. ಫಾರ್ ಎಕ್ಸಾಂಪಲ್, ಇದು ಒಂದು ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದು ಆಟೋಟ್ರೋಪ್ ಅಂದ್ರೆ ಒಂದು ಗ್ರೀನ್ ಪ್ಲಾಂಟ್ ಅದರ ಸ್ವಂತ ಊಟವನ್ನ ಫುಡ್ ನ ಅದೇ ಪ್ರಿಪೇರ್ ಮಾಡ್ಕೋತಾ ಇದೆ. ಇನ್ನೊಂದು ಆರ್ಗ್ಯಾನಿಸಮ್ ಅಂದ್ರೆ ಏನು? ಈಗ ಪ್ಯಾರಾಸೈಟ್ ಏನ್ ಮಾಡುತ್ತೆ, ಇದ್ರ ಮೇಲೆ ಗ್ರೋ ಆಗುತ್ತೆ. ನಮಗೆ ಬೆಸ್ಟ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಎಲ್ಲೋ ಟ್ಯೂಬುಲಾರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಕ್ಯಾಸ್ಕಟಾ ಅಂತ ಹೇಳಿ ಕರಿತೀವಿ. ಕ್ಯಾಸ್ಕಟಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪ್ಯಾರಾಸೈಟ್ಸ್ ವಿಚ್ ಇದು ಏನ್ ಮಾಡುತ್ತೆ, ಈ ಆರ್ಗ್ಯಾನಿಸಮ್ ಮೇಲೆ ಗ್ರೋ ಆಗುತ್ತೆ. ಗ್ರೋ ಆದ್ಮೇಲೆ ಇದು ಆಟೋಟ್ರೋಪ್ ಇಂದ ಓನ್ ಫುಡ್ ನ ಪ್ರಿಪೇರ್ ಮಾಡಿರುತ್ತಲ್ವಾ, ಇಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ನ ಇಟ್ ವಿಲ್ ಸಕ್. ಏನ್ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ನ ಸಕ್ ಮಾಡ್ಕೊಂಡು ಇದರ ನ್ಯೂಟ್ರಿಷನ್ ಅಲ್ಲಿ ಬಳಸ್ಕೊಂಡು ಇಟ್ ವಿಲ್ ಶೋ ಗ್ರೋತ್ ಅಂಡ್ ಮೆಟಬಾಲಿಸಮ್ ರೇಟ್ ನ ತೋರಿಸ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂತಾರೆ. ದ ಪ್ಯಾರಾಸೈಟ್ಸ್ ವಿಲ್ ಗ್ರೋ ಆನ್ ದಿ ಅದರ್ ಆರ್ಗ್ಯಾನಿಸಮ್ ಅಂಡ್ ಸಕ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಟ್ ಆರ್ಗ್ಯಾನಿಸಮ್. ಈ ಆರ್ಗ್ಯಾನಿಸಮ್ ಇದೆಯಲ್ಲ, ಯಾವುದು ನ್ಯೂಟ್ರಿಯೆಂಟ್ಸ್ ಡೊನೇಟ್ ಮಾಡ್ತಿದ್ರೆ ಅದನ್ನ ಹೋಸ್ಟ್ ಅಂತ ಕರಿತೀವಿ. ಹೋಸ್ಟ್, ದೀಸ್ ಆರ್ ಪ್ಯಾರಾಸೈಟ್ಸ್. ಅರ್ಥ ಆಯ್ತಾ? ಹೋಸ್ಟ್ ಇಂದ ಪ್ಯಾರಾಸೈಟ್ಸ್ ಏನ್ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ನ ಸಕ್ ಮಾಡ್ಕೊಂಡು ಅದರ ಒಂದು ನ್ಯೂಟ್ರಿಷನ್ ಪ್ರೋಸೆಸ್ ನ ಇಂಪ್ರೂವ್ ಮಾಡ್ಕೊಂತಾ ಹೋಗುತ್ತೆ. ದಟ್ ಬೆಸ್ಟ್ ಎಕ್ಸಾಂಪಲ್ ನ್ಯೂಟ್ರಿಷನ್ ಇನ್ ಕ್ಯಾಸ್ಕಟಾ. ಲಾಸ್ಟ್ ಒನ್ ಇಸ್ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಏನು ಅಂತ ಅಂದ್ರೆ, ನೀವೆಲ್ಲ ಅಬ್ಸರ್ವ್ ಮಾಡ್ತೀರಾ, ಮಶ್ರೂಮ್ಸ್ ಅಣಬೆ ಅಂತ ಹೇಳಿ ಕರಿತೀವಿ ಕನ್ನಡ. ಎಲ್ಲಿ ಅತಿ ಹೆಚ್ಚವಾಗಿ ಎಲ್ಲಿ ಬೆಳೆಯುತ್ತೆ ಅಂತ ಅಂದ್ರೆ ಮಾರ್ಷಿ ಏರಿಯಾಸ್ ಅಲ್ಲಿ ಬೆಳೆಯುತ್ತೆ, ಹೌದು. ಬಟ್ ಆಲ್ಸೋ ಸತ್ತಿ ಏನೋ ಕೊಳಿತಾ ಇರುತ್ತೆ, ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಅದು ಬೆಳೆಯುವಂಥದ್ದು. ಸೊ ಅದನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ನಾವು ಅಂತ ಅಂದ್ರೆ, ದ ಆರ್ಗ್ಯಾನಿಸಮ್ ವಿಚ್ ವಿಲ್ ಗ್ರೋಸ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಹೌದಲ್ವಾ? ಆ ಡೆಡ್ ಸತ್ತು ಕೊಳಿತಾ ಇರುವಂತ ಆರ್ಗ್ಯಾನಿಸಮ್ ಇಂದ ನ್ಯೂಟ್ರಿಯೆಂಟ್ಸ್ ನ ಸಕ್ ಮಾಡ್ಕೊಂಡು ಇಟ್ ವಿಲ್ ಗ್ರೋಸ್ ಆನ್ ದಟ್ ಎನ್ವಿರಾನ್ಮೆಂಟ್. ಕ್ಲೀನರ್ ಅಂತ ಹೇಳಿ ಕರಿತೀವಿ. ದಿಸ್ ಆರ್ ದ ಹೆಲ್ಪರ್ ಫಾರ್ ವಿಚ್ ವಿಲ್ ಕ್ಲೀನ್ ದ ಎನ್ವಿರಾನ್ಮೆಂಟ್. ಯಾಕೆ ಅಂದ್ರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ನ ಬಳಸ್ಕೊಂಡು ಇದು ಮಶ್ರೂಮ್ ಆಗಿ ಕನ್ವರ್ಟ್ ಆಗ್ತಾ ಬೆಳೆಯುತ್ತೆ ನಮ್ಮ ಸ್ಯಾಪ್ರೋಫೈಟ್ಸ್. ಸೊ ಅದಕ್ಕೆ ಕ್ಲೀನ್ ಆಗುತ್ತೆ, ಡೆಡ್ ಅಂಡ್ ಡಿಕೇ ಮ್ಯಾಟರ್ ಎನ್ವಿರಾನ್ಮೆಂಟ್ ಇದು ರಿಮೂವ್ ಆಗುತ್ತೆ. ಸೊ ದೀಸ್ ಆರ್ ದ ಸ್ಯಾಪ್ರೋಫೈಟ್ಸ್ ವಿಚ್ ವಿಲ್ ಗ್ರೋಸ್ ದ ಅಂಡ್ ಡಿರೈವ್ಸ್ ದ ನ್ಯೂಟ್ರಿಯೆಂಟ್ ಫ್ರಮ್ ದ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ನ ಅದ್ರ ಮೇಲೆ ಫೀಡ್ ಮಾಡಿಕೊಂಡು ಅದರಿಂದ ಪೌಷ್ಟಿಕಾಂಶಗಳು ಅಂದ್ರೆ ನ್ಯೂಟ್ರಿಷನ್ ನ ಪಡ್ಕೊಂಡ್ರೆ ಅದು ನಾವು ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ನ್ಯೂಟ್ರಿಷನ್ ಇನ್ ಮಶ್ರೂಮ್ಸ್. ಇದು ಡೀಟೇಲ್ ಆಗಿ ಬೇಡ, ಜಸ್ಟ್ ತಿಳ್ಕೊಳ್ಳಿ. ಮಶ್ರೂಮ್ ಹೋಲೋಜೋಯಿಕ್ ಅಂದ್ರೆ ಹೋಲ್ಸ್ ಮುಖಾಂತರ ಎನ್ಗಲ್ಫಿಂಗ್ ಪ್ರೊಸೆಸ್ ಮುಖಾಂತರ ನ್ಯೂಟ್ರಿಷನ್ ನ ಪಡ್ಕೊಳ್ತವೆ. ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂದ್ರೆ ಪ್ಯಾರಾಸೈಟ್ಸ್ ವಿಚ್ ವಿಲ್ ಗ್ರೋ ಆನ್ ದ ಹೋಸ್ಟ್ ಬಾಡಿ ಅಂಡ್ ಡ್ರೈವ್ಸ್ ದ ನ್ಯೂಟ್ರಿಷನ್ ಫ್ರಮ್ ದ ಹೋಸ್ಟ್ ಬಾಡಿ ಇಸ್ ಕಾಲ್ಡ್ ಪ್ಯಾರಾಸೈಟ್ಸ್.
ಲಾಸ್ಟ್ ಒನ್ ಇಸ್ ವಿಚ್ ಫೀಡ್ಸ್ ಆನ್ ದ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಫಾರ್ ದ ನ್ಯೂಟ್ರಿಷನ್. ಇವಾಗ ನಿಮಗೆ ಹೆಟೆರೋಟ್ರಾಪಿಕ್ ನ್ಯೂಟ್ರಿಷನ್ ಅರ್ಥ ಆಯಿತು. ಇದರಲ್ಲಿ ನಮಗೆ ನಮ್ಮ ಸಿಲೆಬಸ್ ಅಲ್ಲಿ ಎರಡಿದೆ, ನ್ಯೂಟ್ರಿಷನ್ ಇನ್ ಅಮೀಬಾ ಒಂದಿದೆ ಅಂಡ್ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಇದೆ. ಲೆಟ್ಸ್ ಸ್ಟಡಿ ಇನ್ ಡೀಟೇಲ್. ಐ ಥಿಂಕ್ ಎಲ್ಲಿವರೆಗೂ ಎಲ್ಲರೂ ಡೌಟ್ ಇದೆ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್. ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಡೌಟ್ಸ್ನ ಅಪ್ಲೋಡ್ ಮಾಡ್ಬೋದು, ವಿ ವಿಲ್ ರಿಪ್ಲೈ ಇಟ್. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು ನ್ಯೂಟ್ರಿಷನ್ ಇನ್ ಅಮೀಬಾ ನೋಡ್ಬೋದು, ಸ್ವಲ್ಪ ಕ್ಲಾರಿಟಿ ಹೊರಟೋಗಿದೆ, ಬಟ್ ಐ ವಿಲ್ ರೈಟ್ ಇಟ್. ಓಕೆ, ಅಮೀಬಾದ್ಲಿ ಫಸ್ಟ್ ಅಮೀಬಾ ಅಂದ್ರೆ ಅಮೀಬಾ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಇಟ್ ಇಸ್ ಅ ಯೂನಿಸೆಲ್ಲಾರ್ ಆರ್ಗನಿಸಮ್. ಹೌದಾ? ನೀವು ಓದಿರೋ 9th ಅಲ್ಲಿ ಮಲ್ಟಿ ಸೆಲ್ ಅಲ್ಲಿ ಓದಿದ್ದೀರಾ, ಯೂನಿಸೆಲ್ಲಾರ್ ಮತ್ತೆ ಮಲ್ಟಿ ಸೆಲ್ಲಾರ್ ಆರ್ಗ್ಯಾನಿಸಮ್. ಯೂನಿಸೆಲ್ಲಾರ್ ಅಂದ್ರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಇರುತ್ತೆ. ಎಲ್ಲಾ ಫಂಕ್ಷನ್ಸ್, ಐ ಮೀನ್ ಡೈಜೆಷನ್ ಆಗಿರ್ಬೋದು, ಅಬ್ಸಾರ್ಪ್ಷನ್ ಆಗಿರ್ಬೋದು, ರೆಸ್ಪಿರೇಷನ್, ರೀಪ್ರೊಡಕ್ಷನ್, ಇಷ್ಟನ್ನು ಕೂಡ ಒಂದೇ ಸೆಲ್ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಹೌದಲ್ವಾ? ಇಷ್ಟನ್ನು ಕೂಡ ಒಂದೇ ಸೆಲ್ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಬಟ್ ಮಲ್ಟಿ ಸೆಲ್ಲಾರ್ ಅಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಸೆಲ್ಸ್ ಇರುತ್ತೆ, ಡಿಫ್ರೆಂಟ್ ಫಂಕ್ಷನ್ಸ್ ನ ಪರ್ಫಾರ್ಮ್ ಮಾಡಲಿಕ್ಕೆ. ಸೊ ಯೂನಿಸೆಲ್ಲಾರ್ ಇದು ಏನಿರುತ್ತೆ ನೋಡಿ, ನ್ಯೂಕ್ಲಿಯಸ್ ಇದೆ, ಸೈಟೋಪ್ಲಾಸಮ್ ಇದೆ, ಸೆಲ್ ಮೆಂಬ್ರೇನ್ ಇದೆ. ಹೌದಲ್ವಾ? ಮಧ್ಯ ಮೈಟೋಕಾಂಡ್ರಿಯಾ ಇರುತ್ತೆ, ರೈಬೋಸೋಮ್ಸ್, ಲೈಸೋಸೋಮ್ಸ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ, ಲೈಸೋಸೋಮ್ಸ್, ಸೆಂಟ್ರಿಯೋಲ್ಸ್ ಇರುತ್ತೆ, ಫುಡ್ ವ್ಯಾಕ್ಯೂಲ್ಸ್ ಇರುತ್ತೆ. ಹೌದಲ್ವಾ? ಸೊ ಇದು ಸೆಲ್ ನ ಸ್ಟ್ರಕ್ಚರ್. ಈ ಅಮೀಬಾ ಏನ್ ಮಾಡುತ್ತೆ, ಅಮೀಬಾದಲ್ಲಿ ಮೇಯ್ನು ಏನಾಗುತ್ತೆ, ಸೂಡೋಪೋಡಿಯಾ ಅಂತ ಬರುತ್ತೆ. ಸೂಡೋಪೋಡಿಯಾ ನೋಡಿ, ಸೂಡೋಪೋಡಿಯಾ ಕಾಣಿಸ್ತಿದೆ ಅಲ್ವಾ? ದಿಸ್ ಇಸ್ ಕಾಲ್ಡ್ ಎ ಸೂಡೋಪೋಡಿಯಾ. ಏನು ಸೂಡೋಪೋಡಿಯಾ ಅಂದ್ರೆ, ಸೂಡೋ ಮೀನ್ಸ್ ಪಿ ಸೈಲೆಂಟ್ ಇಲ್ಲಿ, ಸೂಡೋ ಮೀನ್ಸ್ ಫಾಲ್ಸ್, ಪೋಡಿಯಾ ಮೀನ್ಸ್ ಫೀಟ್. ಫಾಲ್ಸ್ ಫೀಟ್, ಇದು ನೋಡ್ಲಿಕ್ಕೆ ಫೀಟ್ ಸ್ಟ್ರಕ್ಚರ್ ಇದೆ, ಫೀಟ್ ತರ ಇದೆ, ಪಾದಗಳ ತರ ಇದೆ. ಪಾರ್ಟ್ಸ್ ಅನ್ನ ಗೊತ್ತು ನಮಗೆ, ಫೀಟ್ ಅಂತ ಹೇಳಿ ಕರಿತೀವಿ. ನೋಡ್ಲಿಕ್ಕೆ ಪಾದ ತರ ಇದೆ, ಬಟ್ ಆಕ್ಚುಲಿ ಇಟ್ ಇಸ್ ನಾಟ್ ಎ ಫೀಟ್. ಅದಕ್ಕೋಸ್ಕರ ಫಾಲ್ಸ್ ಫೀಟ್ ಅಂತ ಹೇಳಿ ಕರಿತೀವಿ. ಸೊ ಈ ಸೋಡೋಪೊಡಿ ಏನಿರುತ್ತೆ, ಮೂವ್ಮೆಂಟ್ ಆಗುತ್ತೆ ಯಾವ ತರ ಬೇಕಾದ್ರೆ. ಇದಕ್ಕೆ ಡೆಫಿನೇಟ್ ಶೇಪ್ ಇಲ್ಲ, ಅಮೀಬಾಗೆ ಡೆಫಿನೇಟ್ ಶೇಪ್ ಇಸ್ ನಾಟ್ ದೇರ್. ಸೊ ಅಕಾರ್ಡಿಂಗ್ ಟು ದ ಫುಡ್ಗೆ ಬೇಕಾಗಿರ್ತಾರೆ ಇದೆ ಅಂತ ಮೂವ್ಮೆಂಟ್ ನ ಎಕ್ಸಿಬಿಟ್ ಮಾಡಿಕೊಂಡು ಫುಡ್ ನ ಕ್ಯಾಪ್ಚರ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಫುಡ್ ಪಾರ್ಟಿಕಲ್. ಏನು ಫುಡ್ ಪಾರ್ಟಿಕಲ್ ಅಂತ ಇಟ್ಕೊಳ್ಳಿ. ಇಟ್ಸ್ ಅ ಫುಡ್ ಪಾರ್ಟಿಕಲ್ ಓನ್ಲಿ. ಸೊ ಏನ್ ಮಾಡುತ್ತೆ, ಈ ಫುಡ್ ಪಾರ್ಟಿಕಲ್ ನ ಇವಾಗ ಸೆನ್ಸ್ ಮಾಡಿದೆ ಸೂಡೋಪೋಡಿಯಾ. ಈಗ ಸೂಡೋಪೋಡಿಯಾ ಏನ್ ಮಾಡಬೇಕು, ಅದನ್ನ ಎನ್ಗಲ್ಫ್ ಮಾಡ್ಕೋಬೇಕು, ಅಂದ್ರೆ ಅದನ್ನ ಇಂಟೇಕ್ ಮಾಡ್ಕೋಬೇಕು. ಆಯ್ತಾ? ಸೊ ಏನ್ ಮಾಡುತ್ತೆ, ಫುಡ್ ಅಲ್ಲಿ ಇದೆ ಅಂತ ಗೊತ್ತಾದಾಗ ಇಟ್ ಎಕ್ಸಿಬಿಟ್ಸ್ ದ ಮೂವ್ಮೆಂಟ್ ಅಂಡ್ ಮೂವ್ ಟುವರ್ಡ್ಸ್ ದಟ್ ಫುಡ್ ಅಂಡ್ ಕವರ್ಸ್ ಇಟ್ ಫುಡ್ ವ್ಯಾಕ್ಯೂಲ್ ಮುಖಾಂತರ. ನೋಡಿ, ಫುಡ್ ವ್ಯಾಕ್ಯೂಲ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಲ್ಸ್ ಪ್ರೊಡ್ಯೂಸ್ ಆಗ್ತಿದೆ, ಅದಕ್ಕೆ ಇದನ್ನ ಹೋಲೋಝೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಹೋಲ್ಸ್ ನ ಮುಖಾಂತರ ನ್ಯೂಟ್ರಿಷನ್ ಪಡ್ಕೋತಾ ಇದೆ. ರಿಲೇಟ್ ಆಗ್ತಿದೆಯಾ ನಿಮ್ಗೆ? ಹೋಲ್ಸ್ ಮುಖಾಂತರ ನ್ಯೂಟ್ರಿಷನ್ ಪಡ್ಕೋತಾ ಇದೆ. ಸೊ ಇಲ್ಲಿ ಫುಡ್ ನ ಇದು ಕವರ್ ಏನ್ ಮಾಡ್ಕೊಳ್ಳುತ್ತಲ್ಲ, ಅದನ್ನ ನಾವು ಎನ್ಗಲ್ಫಿಕೇಶನ್ ಅಂತ ಕರಿತೀವಿ. ಎನ್ಗಲ್ಫಿಂಗ್ ಪ್ರೋಸೆಸ್ ಅಂತಾನು ಹೇಳ್ತಾರೆ. ಎನ್ಗಲ್ಫ್ ಅಂದ್ರೆ ಆಕ್ರಮಣಕಾರಿ. ಸೊ ಅದನ್ನ ಮಾಡಿ ಕೌಚ್ಕೊಳ್ಳುವಂಥದ್ದು ಎನ್ಗಲ್ಫಿಂಗ್. ನೆಕ್ಸ್ಟ್ ಅದಾದ್ಮೇಲೆ ಹೋಲ್ಸ್ ಫುಡ್ ವ್ಯಾಕ್ಯೂಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಫುಡ್ ವ್ಯಾಕ್ಯೂಲ್ ಒಳಗಡೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡೈಜೆಷನ್ ಅಂಡ್ ಅಸಿಮಿಲೇಷನ್. ವಾಟ್ ಈಸ್ ಡೈಜೆಷನ್ ಅಂಡ್ ಅಸಿಮಿಲೇಷನ್? ಡೈಜೆಷನ್ ಅಂತ ಅಂದ್ರೆ ಫುಡ್ ನ ಲಾರ್ಜ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ನ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಡಿವೈಡ್ ಮಾಡಿ ಸೆಲ್ಸ್ಗೆಲ್ಲ ಹಂಚುವಂಥದ್ದು ಡೈಜೆಷನ್. ಹೌದಲ್ವಾ? ದ ಬ್ರೇಕಿಂಗ್ ಡೌನ್ ಆಫ್ large or complex molecules into simpler molecules is known as digestion. And what is mean by assimilation? Assimilation is nothing but digestion ಆಗಿದೆಯಲ್ಲ, ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಅಬ್ಸಾರ್ಪ್ಷನ್ ಆಗುವಂಥದ್ದನ್ನು ನಾವು ಅಸಿಮಿಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಮೊದಲನೇ ಸ್ಟೆಪ್ ಏನಾಯ್ತು, ಇಂಟೇಕಿಂಗ್ ಆಫ್ ಫುಡ್. ಹೌದಲ್ವಾ? ಮೊದಲನೇ ಸ್ಟೆಪ್ ಇಂಟೇಕಿಂಗ್, ಫುಡ್ ನ ಒಳಗೆ ತಗೋತಾ ಇದೆ, ದಟ್ ಈಸ್ ಕಾಲ್ಡ್ ಎಸ್ ಸಿಂಪಲ್ ಇಂಜೆಷನ್. ತುಂಬಾ ಕಾಂಪ್ಲಿಕೇಟೆಡ್ ವ್ಯಾಕ್ಯಾಬ್ಯುಲರಿ ಅಲ್ಲ, ಇಂಜೆಷನ್. ನೆಕ್ಸ್ಟ್ ಇಂಜೆಷನ್ ಆದ್ಮೇಲೆ ಏನಾಗ್ತಿದೆ, ಡೈಜೆಷನ್. ಒಳಗೆ ತಗೊಂಡ್ಮೇಲೆ ಏನಾಗಬೇಕು, ವೆರಿ ಗುಡ್, ಡೈಜೆಷನ್ ಆಗಬೇಕು. ಸೊ ಡೈಜೆಷನ್ ಆದ ನಂತರ ಏನಾಗಬೇಕು, ಆಲ್ರೆಡಿ ಅಸಿಮಿಲೇಷನ್ ಅಂತ ಅಂದ್ರೆ ಸೆಗ್ರಿಗೇಟ್, ಸ್ಪ್ಲಿಟ್ ಮಾಡೋದು. ಲಾರ್ಜ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ನ ಸಿಂಪಲ್ ಆಗಿ ಸ್ಪ್ಲಿಟ್ ಮಾಡಿ ಡಿಫ್ರೆಂಟ್ ಬಾಡಿಗೆ ಹೋಗುವಂಥದ್ದು, ಪಾರ್ಟ್ಸ್ ಆಫ್ ದ ಬಾಡಿಗೆ ಹೋಗುವಂಥದ್ದು ಏನು, ಅಸಿಮಿಲೇಷನ್. Okay. Assimilation. Next, fourth one is next assimilation ಆದ್ಮೇಲೆ ಏನಾಗುತ್ತೆ, ಇಲ್ಲಿ ಇಂಜೆಕ್ಷನ್ ಆಗ್ತಿದೆ, ಅಲ್ಲಿ ಅಸಿಮಿಲೇಷನ್ ಆದ್ಮೇಲೆ ನೆಕ್ಸ್ಟ್ ಅಬ್ಸಾರ್ಪ್ಷನ್. and after absorption last one egestion.
ಸೊ ಫಸ್ಟ್ ಸ್ಟೆಪ್ ಇಸ್ ಇಂಜೆಷನ್ ಅಂತ ಅಂದ್ರೆ ಇಂಟೇಕಿಂಗ್ ಆಫ್ ಫುಡ್ ನ ಇಂಟೇಕ್ ಒಳಗಡೆ ತಗೊಳ್ಳೋದು ವಿತ್ ಹೆಲ್ಪ್ ಆಫ್ ಸೂಡೋಪೋಡಿಯಾ. ನೆಕ್ಸ್ಟ್ ಫುಡ್ ವ್ಯಾಕ್ಯೂಲ್. ಡೈಜೆಷನ್ ಅಂದ್ರೆ ಕಾಂಪ್ಲೆಕ್ಸ್ ಆಗಿರೋ ಮಾಲಿಕ್ಯೂಲ್ಸ್ ನ ಡಿವೈಡ್ ಮಾಡಿ ಸಿಂಪ್ಲರ್ ಮಾಲಿಕ್ಯೂಲ್ಸ್ ಮಾಡೋಂಥದ್ದು. ಅದಾದ್ಮೇಲೆ ಅಸಿಮಿಲೇಷನ್ ಅಂದ್ರೆ ಇಟ್ ಟ್ರಾನ್ಸ್ಪೋರ್ಟಿಂಗ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ, ಎಲ್ಲ ಪಾರ್ಟ್ಸ್ ಆಫ್ ದ ಸೆಲ್ಗೂ ರೀಚ್ ಮಾಡೋದು ಅಸಿಮಿಲೇಷನ್. ಫೋರ್ತ್ ಒನ್ ಇಸ್ ಅಬ್ಸರ್ಪ್ಷನ್. ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ನ ಡಿಫ್ರೆಂಟ್ ಸೆಲ್ ಆರ್ಗನ್ಸ್, ಮೈಟೋಕಾಂಡ್ರಿ ಆಗಿರ್ಬೋದು, ಸೆಲ್ ಆರ್ಗನ್ಸ್ ಯಾವ್ಯಾವ್ದು ಇರುತ್ತೆ ಸೈಟೋಪ್ಲಾಸಮ್ ಅಲ್ಲಿ, ರೈಬೋಸೋಮ್ಸ್ ಆಗಿರ್ಬೋದು, ಲೈಸೋಸೋಮ್ಸ್, ಸೆಂಟ್ರಿಯೋಲ್ಸ್, ಫುಡ್ ವ್ಯಾಕ್ಯೂಲ್ಸ್. ಸೊ ಇದೆಲ್ಲ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಲಾಸ್ಟ್ ಒನ್ ಎಜೇಷನ್. ವೇಸ್ಟ್ ಪಾರ್ಟಿಕಲ್ ವಿಲ್ ಬಿ ರಿಮೂವ್ಡ್ ಔಟ್ ಫ್ರಮ್ ದ ಅಮೀಬಾ ಬಾಡಿ. ಈ 5 ಸ್ಟೆಪ್ಸ್ ಅಲ್ಲಿ ನೀವು ನ್ಯೂಟ್ರಿಷನ್ ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈಸಿ. ಇಂಜೆಷನ್ ಅಂದ್ರೆ ಇಂಟೇಕಿಂಗ್ ಆಫ್ ಫುಡ್. ಡೈಜೆಷನ್ ಅಂದ್ರೆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ವಿಲ್ ಬಿ ಡಿವೈಡೆಡ್ ಇಂಟು simpler molecules. Assimilation is all the simpler molecules will be transported into different parts of the cells. Absorption is done by the cell organelles. ಏನ್ ಡಿವೈಡ್ ಆಗಿರೋ ಅಂತದ್ದು ಬಂದಿರುತ್ತೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಸಕ್ ಮಾಡ್ಕೊಳ್ಳುತ್ತೆ. ಲಾಸ್ಟ್ ಒನ್ ವೇಸ್ಟ್ ಮೆಟೀರಿಯಲ್, ದೇಹಕ್ಕೆ ಬೇಡವಾಗಿರೋ ಅಂತದ್ದು, ದ ಅನ್ವಾಂಟೆಡ್ ವೇಸ್ಟ್ ಪ್ರಾಡಕ್ಟ್ಸ್ ವಿಲ್ ಬಿ ರಿಮೂವ್ಡ್ ಔಟ್ ಫ್ರಮ್ ದ ಸೇಮ್ ಬಾಡಿ. ದೀಸ್ ಪ್ರೋಸೆಸ್ ವಿಲ್ ಹ್ಯಾಪನಿಂಗ್. ನೋಡಿ, ಒಂದೇ ಸೆಲ್ಲು ಇಷ್ಟು ಫಂಕ್ಷನ್ ಕೂಡ ಮಾಡ್ತಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್. ಹೆಟಿರೋಟ್ರೋಪಿಕಲಿ ಯಾವುದು ಅಂದ್ರೆ ಹೋಲೋಝೋಯಿಕ್ ನ್ಯೂಟ್ರಿಷನ್. ಯಾಕೆ ಹೋಲೋಝೋಯಿಕ್? ಬಿಕಾಸ್ ಇಟ್ ಒಬ್ಟೈನಿಂಗ್ ದ ನ್ಯೂಟ್ರಿಷನ್ ಥ್ರೂ ಹೋಲ್ಸ್. ಹೌದಲ್ವಾ? ಹೋಲ್ಸ್ ಮುಖಾಂತರ ನ್ಯೂಟ್ರಿಷನ್ ನ ಫೆಚ್ ಮಾಡ್ತದೆ. ದಟ್ ಈಸ್ ಕಂಪ್ಲೀಟ್ಸ್ ದ ಹೋಲೋಝೋಯಿಕ್ ನ್ಯೂಟ್ರಿಷನ್ ಇನ್ ಅಮೀಬಾ. ನೆಕ್ಸ್ಟ್ ದ ಮೇನ್ ಕಾನ್ಸೆಪ್ಟ್ ಅಂಡ್ ದ ಲಾಸ್ಟ್ ಟಾಪಿಕ್ ಇನ್ ದ ನ್ಯೂಟ್ರಿಷನ್ ಯಾವುದು ಅಂದ್ರೆ ನಮ್ಮಲ್ಲಿ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಂಗ್ಸ್. ನಮ್ಮಲ್ಲಿ ಯಾವ ರೀತಿ ಫುಡ್ ಡೈಜೆಷನ್ ಆಗುತ್ತೆ, ನ್ಯೂಟ್ರಿಷನ್ ಆಗುತ್ತೆ ಅನ್ನೋದನ್ನ ತಿಳಿತಾ ಹೋಗೋಣ. ಸೊ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಂಗ್ಸ್. ಸೊ ನಮ್ಮ ಹ್ಯೂಮನ್ ಬೀಂಗ್ಸ್ ಅಲ್ಲಿ ನ್ಯೂಟ್ರಿಷನ್ ಯಾವ ರೀತಿ ಆಗ್ತಾ ಇದೆ. ಸೊ ವಾಟ್ ಆರ್ ಆಲ್ ದ ನ್ಯೂಟ್ರಿಯೆಂಟ್ಸ್ ದಟ್ ವಿ ಆರ್ ಗೆಟಿಂಗ್ ಫ್ರಮ್ ದ ಎಕ್ಸ್ಟರ್ನಲ್ ಸೋರ್ಸ್ ಅನ್ನೋದನ್ನ ತಿಳಿತಾ ಹೋಗೋಣ. ಸೊ ಫಾರ್ ಡಯಾಗ್ರಾಮ್ ಕ್ಲಿಯರ್ ಮಾಡಲಿಕ್ಕೆ, ಓಕೆ, ಹಿಯರ್ ವಿ ಹ್ಯಾವಿಂಗ್ ಅ ಡಯಾಗ್ರಾಮ್. ಐ ಥಿಂಕ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಿಮಗೆ. ಮೌತ್ ಇಲ್ಲಿ ಓರಲ್ ಬಕ್ಕಲ್ ಕ್ಯಾವಿಟಿ ಅಂತ ಹೇಳಿ ಕೂಡ ಕರಿತೀವಿ. ಬಕ್ಕಲ್ ಕ್ಯಾವಿಟಿ ಕಂಪ್ಲೀಟ್ ಬಕ್ಕಲ್ ಕ್ಯಾವಿಟಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ಆನಸ್ ವರ್ಗು ಎಂಡ್ ಆಗುತ್ತಲ್ಲ, ಇದನ್ನ ನಾವು ಏನಂತ ಕರಿತೀವಿ ಟೋಟಲ್? ನಾವು ಇದನ್ನ ಯಾವ ಕ್ಯಾನಲ್? ಆಲಿಮೆಂಟರಿ ಕ್ಯಾನಲ್ ಅಂತ ಕರಿತೀವಿ. ಆಲಿಮೆಂಟರಿ ಕ್ಯಾನಲ್. ಎಕ್ಸ್ಪ್ಲೈನ್ ದ ಡೈಜೆಷನ್ ವಿತ್ ದ ಹೆಲ್ಪ್ ಆಫ್ ಆಲಿಮೆಂಟರಿ ಕ್ಯಾನಲ್ ಅಂತಾನು ಕೇಳ್ಬೋದು. ಸೊ ಕನ್ಫ್ಯೂಸ್ ಆಗಿ ಆಗತ್ತೆ ಇಲ್ಲ. ಆಲಿಮೆಂಟರಿ ಕ್ಯಾನಲ್ ಅಂತ ದಟ್ ಇಸ್ ನಥಿಂಗ್ ಬಟ್ ಡೈಜೆಷನ್ ಡಯಾಗ್ರಾಮ್. ಸೊ ಮೊದಲನೇದು ಬಂದು ಬಕ್ಕಲ್ ಕ್ಯಾವಿಟಿ ಇರುತ್ತೆ. ಸೂನ್ ಆಫ್ಟರ್ ದ ಬಕ್ಕಲ್ ಕ್ಯಾವಿಟಿ ಆದ್ಮೇಲೆ ನಮಗೆ ಇಲ್ಲಿ ಫ್ಯಾರಿಂಗ್ಸ್ ಮತ್ತೆ ಲ್ಯಾರಿಂಗ್ಸ್ ಇರುತ್ತೆ, ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ವಾಯ್ಸ್. ಆಯ್ತಾ? ಅದು ಡೈಜೆಷನ್ ಅಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ. ಕೆಳಗಡೆ ಎಪಿಗ್ಲಾಟಿಸ್ ಇರುತ್ತೆ, ಗ್ಲಾಟಿಸ್ ಅಂಡ್ ಎಪಿಗ್ಲಾಟಿಸ್. ಸೊ ಎಪಿಗ್ಲಾಟಿಸ್ ಇರುತ್ತೆ. ಅದಾದ್ಮೇಲೆ ಫುಡ್ ಪೈಪ್ ಅಥವಾ ಈಸೋಫೇಗಸ್ ಅಂತ ಹೇಳಿ ಕರಿತೀವಿ ನಾವು. ಫುಡ್ ಪೈಪ್ ಮೊದಲು ನಾನು ಎಲ್ಲಾ ಪಾರ್ಟ್ಸ್ ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಫುಡ್ ಪೈಪ್ ಅಂಡ್ ಈಸೋಫೇಗಸ್. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಡಯಾಫ್ರಾಮ್ ಬರುತ್ತೆ. ಒಂದು ಡಯಾಫ್ರಾಮ್ ಬರುತ್ತೆ. ಡಯಾಫ್ರಾಮ್ ಏನಂತಕ್ಕೆ ಅಂದ್ರೆ ಇಲ್ಲಿ ನಮಗೆ ಮೇಲ್ಗಡೆ ಚೆಸ್ಟ್ ಕ್ಯಾವಿಟಿ ಇರುತ್ತೆ, ಕೆಳಗಡೆ ನಮಗೆ ಡೈಜೆಷನ್ ಸಿಸ್ಟಮ್ ಇದೆ. ಆ ಚೆಸ್ಟ್ ಮತ್ತೆ ಡೈಜೆಷನ್ ನ ಸೆಪರೇಷನ್ ಅಥವಾ ಸೆಗ್ರಿಗೇಟ್ ಮಾಡ್ಲಿಕ್ಕೆ ನಮಗೆ ಡಯಾಫ್ರಾಮ್ ಇರುತ್ತೆ. ಅರ್ಥ ಆಯ್ತಾ? ಆರ್ ಯು ಕ್ಲಿಯರ್ ವಿತ್ ದಿಸ್? ನೆಕ್ಸ್ಟ್ ಅದಾದ್ಮೇಲೆ ನಮಗೆ ಲಿವರ್ ಇದೆ. ಲಿವರ್ ಆದ್ಮೇಲೆ ಸ್ಟೊಮಕ್ ಇದೆ. ಸ್ಟೊಮಕ್ ಮೆನ್ಷನ್. ಸ್ಟೊಮಕ್ ಓಕೆ, ಸ್ಟೊಮಕ್ ಮೆನ್ಷನ್ ಆಗಿದೆ. ಇಟ್ಸ್ ಓಕೆ. ಸ್ಟೊಮಕ್ ಇದೆ. ಸ್ಟೊಮಕ್ ಆದ್ಮೇಲೆ ನಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್. ದಿಸ್ ಸ್ಮಾಲ್ ಇಂಟೆಸ್ಟೈನ್. ದಿಸ್ ಇಸ್ ಲಾರ್ಜ್ ಇಂಟೆಸ್ಟೈನ್ ಅಂಡ್ ಪ್ಯಾನ್ಕ್ರಿಯಾಸ್ ಇದೆ. ಪ್ಯಾನ್ಕ್ರಿಯಾಸ್ ಅಂಡ್ ಲಾಸ್ಟ್ ಒನ್ ಇಸ್ ಆನಸ್, ರೆಕ್ಟಮ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಸೊ ಟು ಮೇಕ್ ಇಟ್ ಮೋರ್ ಕ್ಲಿಯರ್, ನಾ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಐ ವಿಲ್ ಡ್ರಾ ಇಟ್. ನೋಡಿ, ಸಿಂಪಲ್ ಆಗಿ ಯು ಕ್ಯಾನ್ ಡ್ರಾ ದ ಡಯಾಗ್ರಾಮ್ ಬೈ ಯೂಸಿಂಗ್ 1 2 3 ಲಾಜಿಕ್. 1 2 3 and 4. It is easier to draw. So next, so ಇಲ್ಲಿ ನಾವು ಬಕ್ಕಲ್ ಕ್ಯಾವಿಟಿನ ಸ್ಟಾರ್ಟ್ ಮಾಡಿಕೊಂಡು and the esophagus will be initiated. ಸ್ಟೊಮಕ್ ಇರುತ್ತೆ. ಓಕೆನಾ? ಓಕೆ. ಓಕೆ, ಸಿಂಪಲ್ ಆಗಿ ಡ್ರಾ ಮಾಡಿರ್ತೀನಿ. ಸೊ ಫಸ್ಟ್ ಇಲ್ಲಿ ನಮಗೆ ಬಕ್ಕಲ್ ಕ್ಯಾವಿಟಿ
ಕ್ಯಾವಿಟಿ. ಯು ಕ್ಯಾನ್ ನೋಟ್ ಡೌನ್ ದಿಸ್. ಬಕ್ಕಲ್ ಕ್ಯಾವಿಟಿ ಇದೆ ಅಲ್ವಾ? ಸೊ ಬಕ್ಕಲ್ ಕ್ಯಾವಿಟಿಲಿ ನಮಗೆ ಮೇನ್ ಏನೇನಿರುತ್ತೆ? ಟೀತ್ಸ್ ಇರುತ್ತೆ. ಟೂತ್ ಅಥವಾ ಟೀತ್. ಸೊ ಪ್ಲೂರಲ್ ನಾವು ಟೂತ್ ಅಂತೀವಿ, ಸಿಂಗ್ಯುಲರ್ ಟೀತ್ ಅಂತ ಹೇಳಿ ಕರಿತೀವಿ. ಸೊ ಟೀತ್ ಆಮೇಲೆ ಟಂಗ್ ಇರುತ್ತೆ. ಸೊ ಅಲ್ವಾ, ಟಂಗ್ ಅಂಡ್ ಟೀತ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಟೀತ್ ಹೆಲ್ಪ್ಫುಲ್ ಫಾರ್ ದ ಚೀವಿಂಗ್ ಅಂಡ್ ಟೇರಿಂಗ್ ದ ಫುಡ್ ಪೀಸಸ್ ಏನು ಲಾರ್ಜ್ ಮಾಲಿಕ್ಯೂಲ್ಸ್ ಬಂದಿರುತ್ತೆ ಅದನ್ನ ಟೇರ್ ಮಾಡಿ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡೋದು ಯಾರು? ಟೀತ್ಸ್, ಫಾರ್ ಹೆಲ್ಪಿಂಗ್ ದ ಚೀವಿಂಗ್ ಅಂಡ್ ಟೇರಿಂಗ್ ಆಫ್ ದ ಫುಡ್. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ಟಂಗ್. ವಾಟ್ ಇಸ್ ಟಂಗ್ ನ ಕೆಲಸ ಏನು? ಇಟ್ಸ್ ಅ ಮಸ್ಕ್ಯುಲರ್ ಆರ್ಗನ್. ಟಂಗ್ ಏನು? ಮಸ್ಕ್ಯುಲರ್ ಆರ್ಗನ್. ಏನಕ್ಕೆ ಹೆಲ್ಪ್ ಮಾಡುತ್ತೆ? ನಮ್ಮ ಮೌತ್ ಅಲ್ಲಿ ಒಂದು ಸ್ಪೆಷಲ್ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ಸಲೈವರಿ ಜ್ಯೂಸ್. Salivary juice, or we can call it as saliva. So saliva ಅನ್ನೋ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ. ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ಇಟ್ ಈಸ್ ಪ್ರೊಡ್ಯೂಸ್ ಫ್ರಮ್ salivary gland. These are all very very important 1 mark questions. ಎಲ್ಲಿಂದ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ? ಫ್ರಮ್ ವೇರ್? salivary gland. ವಿಚ್ ಜ್ಯೂಸ್? salivary juice ಅಥವಾ saliva or saliva. What is the enzyme present in the salivary juice? 1 mark important question. ಯಾವ ಎನ್ಸೈಮ್ ಇರುತ್ತೆ salivary juice ಅಲ್ಲಿ ಅಂತ ಹೇಳಿದ್ರೆ ನಮಗೆ ಸಲೈವರಿ, ನೋಡಿ ಎಷ್ಟು ಕ್ವೆಶನ್ ಕೇಳ್ಬೋದು ಡಿವೈಡ್ ಮಾಡ್ತಾ ಅಂದ್ರೆ n ನಂಬರ್ ಆಫ್ ಸಲೈವರಿ ಅಮೈಲೇಸ್ ಇರುತ್ತೆ. ಅರ್ಥ ಆಯ್ತಾ? ಸಲೈವರಿ ಅಮೈಲೇಸ್ ಇಸ್ ದ ಎನ್ಸೈಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸಲೈವರಿ ಜ್ಯೂಸ್ ಅಂತ ಹೇಳ್ಬೋದು. ಸೊ ಈ ಸಲೈವನ ಏನ್ ಮಾಡುತ್ತೆ? ಟಂಗ್ ಏನ್ ಮಾಡುತ್ತೆ? ಆ ಟೀತು ಚೀವ್ ಮಾಡಿರುತ್ತೆ ಫುಡ್ನ. ಆ ಫುಡ್ ಜೊತೆಗೆ ಆ ಸಲೈವನ ಮಿಕ್ಸ್ ಮಾಡೋದು ಯಾರು? ಟಂಗ್. ದಟ್ ಈಸ್ ಮಸ್ಕ್ಯುಲರ್ ಆರ್ಗನ್. ಏನ್ ಮಾಡುತ್ತೆ? ಸಲೈವನ ನೀಟಾಗಿ ಫುಡ್ ಜೊತೆಗೆ ಮಿಕ್ಸ್ ಮಾಡುತ್ತೆ. ಅಥವಾ ಫಸ್ಟ್ ಅಲ್ಲಿ ಮಿಕ್ಸ್ ಆಯ್ತು ಅಂತಾಗ, ಸಲೈವ ಮಿಕ್ಸ್ ಆಯ್ತು, ಸಲೈವರಿ ಎನ್ಸೈಮ್ ಏನಿದೆ ಇಟ್ ಸ್ಟಾರ್ಟ್ ಇಟ್ಸ್ ಆಕ್ಷನ್. ಏನ್ ಮಾಡುತ್ತೆ? ಕಾರ್ಬೋಹೈಡ್ರೇಟ್ಸ್ ಇರುತ್ತಲ್ಲ ಫುಡ್ ಅಲ್ಲಿ, ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಅಥವಾ ಸ್ಟಾರ್ಚ್ ಕಂಟೆಂಟ್ ನ ಬ್ರೇಕ್ ಡೌನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ನಿಮ್ ಕ್ವಶನ್ ಕೇಳಿದ್ರು ಒಂದ್ಸಲ, ಅಟ್ ವಿಚ್ ಪಾರ್ಟ್ ಆಫ್ ದ ಅಲಿಮೆಂಟರಿ ಕ್ಯಾನಲ್ ದ ಡೈಜೆಷನ್ ಸ್ಟಾರ್ಟ್ಸ್? ಎಲ್ಲಿಂದ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ? ಸ್ಟೊಮಕ್ ಇಂದ ಸ್ಟಾರ್ಟ್ ಆಗಲ್ಲ ಡೈಜೆಷನ್. ಡೈಜೆಷನ್ ಸ್ಟಾರ್ಟ್ಸ್ ಇಟ್ ಸೆಲ್ಫ್ ಇನ್ ಮೌತ್. ಮೌತ್ ಇಟ್ ಸೆಲ್ಫ್ ದ ಡೈಜೆಷನ್ ವಿಲ್ ಸ್ಟಾರ್ಟ್ಸ್. ಮೌತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ವಿತ್ ದ ಆಕ್ಷನ್ ಆಫ್ ಸಲೈವರಿ ಅಮೈಲೇಸ್ ಇಂದ ಡೈಜೆಷನ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಸ್ಟಾರ್ಚ್ ಬ್ರೇಕ್ ಡೌನ್ ಆಗಲು ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಸಲೈವ ಮಿಕ್ಸ್ ಆಗಿರುವಂತಹ ಫುಡ್ ಎಲ್ಲಿಗೆ ಹೋಗುತ್ತೆ? ಇಟ್ ವಿಲ್ ರೀಚಸ್ ಟು ಸ್ಟಮಕ್ ಥ್ರೂ ಯಾರಿಂದ? ಈಸೋಫೇಗಸ್. ಫುಡ್ ಪೈಪ್ನ ಮುಖಾಂತರ ಥ್ರೂ ವಯಾ ಫುಡ್ ಪೈಪ್ ಆರ್ ಥ್ರೂ ಫುಡ್ ಪೈಪ್ ಇಟ್ ದ ಫುಡ್ ಸಲೈವಾ ಮಿಕ್ಸ್ಡ್ ಫುಡ್ ವಿಲ್ ಮೂವ್ಸ್ ಟು ದ ಸ್ಟೊಮಕ್. ಸ್ಟೊಮಕ್ ಇಸ್ ಏನು? ಮಸ್ಕ್ಯುಲರ್. ಹೌದು, ಅದು ಕೂಡ ಮಸ್ಕ್ಯುಲರ್ ಆರ್ಗನ್ ಆಗಿರುತ್ತೆ. ಸ್ಟೊಮಕ್ ಅಲ್ಲಿ ನಮ್ಗೆ ಏನಿರುತ್ತೆ? ಥಿನ್ ಲೇಯರ್ಸ್, ಒಳಗಡೆ ತುಂಬಾ ಡೆಲಿಕೇಟೆಡ್ ಲೇಯರ್ ಇರುತ್ತೆ. ಮೇನ್ ಸ್ಟೊಮಕ್ ಅಲ್ಲಿ ನಮ್ಗೆ ಏನೇನ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ಸ್ಟೊಮಕ್ ಅಲ್ಲಿ ನಮ್ಗೆ ಪ್ರೊಡ್ಯೂಸ್ ಆಗುವಂತ ಅಂಶಗಳಿವೆ. ಆಲ್ ದೀಸ್ ಥಿಂಗ್ಸ್. ಓಕೆ, ಸ್ಟೊಮಕ್ ಅಲ್ಲಿ ನಮ್ಗೆ ಏನೇನ್ ಪ್ರೊಡ್ಯೂಸ್ ಆಗುತ್ತೆ? HCl, I mean hydrochloric acid. Later I will tell later why the hydrochloric acid will be released ಅಂತ ಹೇಳ್ತೀನಿ, ಏನಕ್ಕೆ ಇಂಪಾರ್ಟೆಂಟ್ ಇದು ಅಂತ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತಾ? ದೆನ್ ಮ್ಯೂಕಸ್ ವಿಲ್ ಆಲ್ಸೋ ಸೆಕ್ರೀಟೆಡ್. ಮ್ಯೂಕಸ್, ಜೆಲ್ಲಿ ಲೈಕ್ ಸಬ್ಸ್ಟಾನ್ಸಸ್, ಮ್ಯೂಕಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್, ಮ್ಯೂಕಸ್, ಅಂಡ್ ಲಾಸ್ಟ್ ಒನ್ ಇಸ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ವಿಚ್ ಕಂಟೈನ್ ಎನ್ಸೈಮ್ ಪೆಪ್ಸಿನ್ ಅನ್ನೋ ಎನ್ಸೈಮ್ ಕೂಡ ಕನ್ನಡದಲ್ಲಿ ಕೀಣ್ವಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ದೀಸ್ ಆರ್ ದ ಸೆಕ್ರೀಷನ್ಸ್ ಹ್ಯಾಪನಿಂಗ್ ಇನ್ ದ ಸ್ಟಮಕ್. ಮೊದಲನೇದೇನು? ಹೈಡ್ರೋಕ್ಲೋರಿಕ್ ಆಸಿಡ್. ಏನಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಫಸ್ಟ್ ರಿಲೀಸ್ ಆಗುತ್ತೆ? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್? ವಾಟ್ ಈಸ್ ದ ಫಂಕ್ಷನ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್? ಲೆಟ್ ಅಸ್ ನೋ ಇಟ್. ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಅಲ್ಲ, ಇಟ್ ಇಸ್ ಅ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಕಾನ್ಸಂಟ್ರೇಟ್ ಇದ್ರೆ ಸಿವಿಯರ್ ಬರ್ನ್ಸ್ ಆಗ್ಬಿಡುತ್ತೆ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ವಿಲ್ ಬಿ ಸೆಕ್ರೀಟೆಡ್ ಇನ್ ದ ಸ್ಟಮಕ್. ಈ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಯಾಕೆ? ಫಾರ್ ಎಕ್ಸಾಂಪಲ್, ನಾವು ಹೊರಗಡೆ ಫುಡ್ ತಿಂದಾಗ್ಲೋ ಅಥವಾ ವಾಟ್ ಎವರ್ ನಾವು ಫುಡ್ನ ಫುಲ್ ಎಕ್ಸಾಮೈನ್ ಮಾಡಿ ತಿನ್ನಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೋ ಇಫ್ ಇಟ್ ಹ್ಯಾಪನ್ಸ್ ಏನಾಗುತ್ತೆ? ಪ್ಯಾಥೋಜನ್ಸ್ ವಿಲ್ ಬಿ ಎಂಟರ್ ಅಲಾಂಗ್ ವಿತ್ ದ ಫುಡ್ ಜೊತೆಗೆ ಪ್ಯಾಥೋಜನ್ಸ್. ವಾಟ್ ಆರ್ ಪ್ಯಾಥೋಜನ್ಸ್? ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನ್. ಮಾನವನ ದೇಹದಲ್ಲಿ ಅನಾರೋಗ್ಯವನ್ನು ಉಂಟು ಮಾಡುವಂತಹ ಜೀವಿಗಳನ್ನ ನಾವು ಪ್ಯಾಥೋಜನ್ಸ್ ಅಂತ ಹೇಳಿ ಕರಿತೀವಿ. ಆ ಪ್ಯಾಥೋಜನ್ಸ್ ಮಿಸ್ಟೇಕಲಿ ಏನಾದರೂ ನಮ್ಮ ಫುಡ್ ಜೊತೆ ಬಂದಾಗ ಆ ಫುಡ್ ಅಲ್ಲಿರೋ ಪ್ಯಾಥೋಜನ್ಸ್ ನ ಕಿಲ್ ಮಾಡೋದು ಯಾರು? ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಫುಡ್ ಜೊತೆ ಮಿಕ್ಸ್ ಆದಾಗ ಅದರಲ್ಲಿರುವಂತಹ ಡಿಸೀಸ್ ಕಾಸಿಂಗ್ ಮೈಕ್ರೋಸಮ್ಸ್ ಸತ್ತೋಗುತ್ತೆ. ಸೊ ಫಾರ್ ದ್ಯಾಟ್ ಪ್ರೋಸೆಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಮ್ಯೂಕಸ್ ಏನಕ್ಕೆ ಸೆಕ್ರೀಟ್ ಆಗಬೇಕು? ಮ್ಯೂಕಸ್ ಯಾಕೆ ಸೆಕ್ರೀಟ್ ಆಗಬೇಕು ಅಂದ್ರೆ, ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗ್ತಿದೆ,
ಆ ರಿಲೀಸ್ ಆದಾಗ ಕೆಲವು ಟೈಮ್ ಏನಾಗುತ್ತೆ, ನಮ್ಮ ಸ್ಟಮಕ್ನ ಒಳಗಡೆ ಪದರ ಏನಾಗಿರುತ್ತೆ, ಇಟ್ ಈಸ್ ವೆರಿ ವೆರಿ ಥಿನ್ ಆ್ಯಂಡ್ ಡೆಲಿಕೇಟೆಡ್ ಆ್ಯಂಡ್ ವೆರಿ ಸೆನ್ಸಿಟಿವ್ ಸ್ಕಿನ್ ಅಲ್ವಾ. ಅದ್ರ ಮೇಲೆ ಏನಾದರೂ ಎಫೆಕ್ಟ್ ಆದರೆ, HCl ಎಫೆಕ್ಟ್ ಆದರೆ ಏನಾದರೂ ಬರ್ನ್ಸ್ ಅಥವಾ ಸಿವಿಯರ್ ಡ್ಯಾಮೇಜಸ್ ಆಗ್ಬೋದು ಸ್ಟಮಕ್ಗೆ. ಆದ್ರಿಂದ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಮ್ಯೂಕಸ್ ಲೇಯರ್ ಕೋಟಿಂಗ್ ಇರುತ್ತೆ. ಸೊ ಆ ಮ್ಯೂಕಸ್ ಲೇಯರ್ ಕೋಟಿಂಗ್ನ ಸಹಾಯದಿಂದ ಅದರಿಂದ HCl ಇಂದ ಆಗುವಂತಹ ಎಫೆಕ್ಟು ಕಡಿಮೆ ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ HCl ಮತ್ತೆ ಮ್ಯೂಕಸ್ನ ಫಂಕ್ಷನ್. ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ಏನಕ್ಕೆ ಬೇಕು, ನಮಗೆ ಫುಡ್ಡನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ. ಅಂದರೆ ಈಗ ಆಲ್ರೆಡಿ ಸ್ಟಾರ್ಚ್ ಡೈಜೆಷನ್ ಎಲ್ಲಿ ಸ್ಟಾರ್ಟ್ ಆಯಿತು, ಮೌತಲ್ಲಿ. ವೆರಿ ಗುಡ್, ಮೌತಲ್ಲಿ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಏನಾಗಬೇಕು, ಫರ್ದರ್ ಬರೀ ಸ್ಟಾರ್ಚ್ ಒಂದು ಡೈಜೆಷನ್ ಆದರೆ ಸಾಕ, ಪ್ರೋಟೀನ್ಸ್ ಇದೆ, ಲಿಪಿಡ್ಸ್ ಇದೆ, ಸೊ ಫ್ಯಾಟ್ಸ್ ಇವೆಲ್ಲ ಇದೆ, ಇದೆಲ್ಲ ಡೈಜೆಷನ್ ಆಗಬೇಕು ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಜ್ಯೂಸಸ್ನ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಜ್ಯೂಸಸ್. ಅದರಲ್ಲಿ ಇರುವಂಥ ಎನ್ಸೈಮ್ ಯಾವುದು, ಪೆಪ್ಸಿನ್. ಪೆಪ್ಸಿನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇಟ್ ವಿಲ್ ಹೆಲ್ಪ್ಫುಲ್ ಇನ್ ಬ್ರೇಕಿಂಗ್ ಡೌನ್ ದ ಪ್ರೋಟೀನ್ಸ್ನ ಬ್ರೇಕ್ ಡೌನ್ ಮಾಡೋಕ್ಕೆ ನಮಗೆ ಪೆಪ್ಸಿನ್ ಅವಶ್ಯಕತೆ ಇದೆ. ಇನ್ನೊಂದು ಫಂಕ್ಷನ್ ಏನು HClದು ಅಂತ ಅಂದರೆ, HCl ಅಸಿಡಿಕ್ ಮೀಡಿಯಂನ ಸ್ಟಮಕ್ಕಲ್ಲಿ, HCl ಇದು ಆಸಿಡ್ ಆಗಿರೋದ್ರಿಂದ ನಮ್ಮ ಸ್ಟಮಕ್ಕಲ್ಲಿ ಅಸಿಡಿಕ್ ಮೀಡಿಯಂ ಕ್ರಿಯೇಟ್ ಆಗುತ್ತೆ. ಆ ಅಸಿಡಿಕ್ ಮೀಡಿಯಂ ಕ್ರಿಯೇಟ್ ಆಗೋದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಪೆಪ್ಸಿನ್ ತನ್ನ ಆಕ್ಷನ್ನ ಸ್ಟಾರ್ಟ್ ಮಾಡಲಿಕ್ಕೆ. ಇಟ್ ಇಸ್ ಅ ಬೆಟರ್ ಆ್ಯಂಡ್ ವೆಲ್ ಮೀಡಿಯಂ. ಯಾವುದಕ್ಕೆ, ಪೆಪ್ಸಿನ್ಗೆ. ಏನಕ್ಕೆ, ಟು ಸ್ಟಾರ್ಟ್ ಇಟ್ಸ್ ಆಕ್ಷನ್. ಅಂದರೆ ಪ್ರೋಟೀನ್ ಬ್ರೇಕ್ ಡೌನ್ನ ಸ್ಟಾರ್ಟ್ ಮಾಡಲಿಕ್ಕೆ ಸರಿಯಾದಂಥ ಮೀಡಿಯಂ ಅಥವಾ ಸರಿಯಾದ ಪ್ಲಾಟ್ಫಾರ್ಮ್ ಯಾವುದು, ಅಸಿಡಿಕ್ ಮೀಡಿಯಂ. ಸೊ ಆ ಅಸಿಡಿಕ್ ಮೀಡಿಯಂನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ HCl ಹೆಲ್ಪ್ ಆಗುತ್ತೆ. ದಿಸ್ ಆರ್ 2 ಫಂಕ್ಷನ್ಸ್ ಆಫ್ HCl ನಾನು ಇಲ್ಲಿ ಹೇಳಿದೆ. ಸೊ ಪ್ಲೀಸ್ ರಿಮೆಂಬರ್ ಆಲ್ ದಿಸ್ ಪಾಯಿಂಟ್ಸ್. ನೆಕ್ಸ್ಟ್ ಇದು ಸ್ಟಮಕಲ್ಲಿ ಆಗುವಂಥ ಫಂಕ್ಷನು. ಅದಾದಮೇಲೆ ಸ್ಟಮಕ್ಕಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಫುಡ್ಡು, ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಸಣ್ಣ ಕರುಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಆ ಸ್ಮಾಲ್ ಇಂಟೆಸ್ಟೈನ್ಗೆ ಫುಡ್ ಎಂಟರ್ ಆಗೋದಕ್ಕೂ ಮುಂಚೆ ಆ ಸ್ಮಾಲ್ ಇಂಟೆಸ್ಟೈನ್ ಮತ್ತೆ ಸ್ಟಮಕ್ನ ಮಧ್ಯೆ ಸ್ಪಿಂಟಾರ್ ಮಸಲ್ಸ್ ಅಂತ ಇರುತ್ತೆ. ಏನು, ಸ್ಪಿಂಟರ್ ಮಸಲ್ಸ್ ಅಂತ ಇರುತ್ತೆ. ಸೊ ಸ್ಪಿಂಕ್ಟರ್ ಬರುತ್ತೆ, ಸ್ಪಿಂಕ್ಟರ್ ಮಸಲ್ಸ್. ಸೊ ಸ್ಪಿಂಕ್ಟರ್ ಮಸಲ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ ರೆಗ್ಯುಲೇಟ್ ದ ಫುಡ್ ಫ್ರಮ್ ಸ್ಟಮಕ್ ಟು ಸ್ಮಾಲ್ ಇಂಟೆಸ್ಟೈನ್. ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನ್ ಫುಡ್ನ ಏನ್ ಮಾಡುತ್ತೆ, ಇಟ್ ವಿಲ್ ರೆಗ್ಯುಲೇಟ್ ಅಂದರೆ ಕಂಟ್ರೋಲ್ ದ ಫುಡ್ ಫ್ಲೋನ ಕಂಟ್ರೋಲ್ ಮಾಡುತ್ತೆ. ಡೈರೆಕ್ಟ್ ಆಗಿ ತಿಂದಿದ್ದೆಲ್ಲನೂ ಸ್ಟಮಕ್ ಇಟ್ಕೊಂಡ್ರೆ ಸ್ಮಾಲ್ ಇಂಟೆಸ್ಟೈನಿಗೆ ಕಳ್ಸೋಕ್ಕಾಗುತ್ತಾ, ನೋ. ಇಟ್ ಶುಡ್ ಬಿ ರಿಮೈನ್ ಸಮ್ ಟೈಮ್ ಇನ್ ಸ್ಟಮಕ್. ಕೆಲವು ಕಾಲ ಅದು ಫುಡ್ಡು ಏನು ಸ್ಟಮಕ್ಕಲ್ಲಿ ಇಡಬೇಕು. ಯಾಕೆ ಅಂದರೆ ಸ್ಟಮಕ್ಕಲ್ಲೇ ಸೆಕ್ರೀಷನ್ಸ್ ಜೊತೆಗೆ ಅದರದೇ ಆದಂತಹ ಪ್ರೋಸೆಸ್ಗಳು ಆಗಬೇಕು. ಅದಾದ ನಂತರ ಇಟ್ ವಿಲ್ ರಿಲೀಸಸ್ ಟು ಸ್ಮಾಲ್ ಇಂಟೆಸ್ಟೈನ್, ಐ ಮೀನ್ ಸಣ್ಣ ಕರಳಿಗೆ ಬರುತ್ತೆ. ಸೊ ಸಣ್ಣ ಕರಳಲ್ಲಿ ಏನೇನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಇಂಟೆಸ್ಟೈನಲ್ ಜ್ಯೂಸ್ ವಿಲ್ ಬಿ ಸೆಕ್ರೀಟೆಡ್. ಇಂಟೆಸ್ಟೈನಲ್ ಜ್ಯೂಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸ್ನ ಸ್ಪ್ಲಿಟ್ ಮಾಡಿ ಶುಗರ್ಸ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಮೇನ್ ಫೈನಲು. ಪ್ರೋಟೀನ್ಸು ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಕಾರ್ಬೋಹೈಡ್ರೇಟ್ಸು ಶುಗರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಫ್ಯಾಟ್ಸು ಫ್ಯಾಟಿ ಆಸಿಡ್ಸ್ ಅಥವಾ ಗ್ಲಿಸರಾಲ್ಗಳಾಗಿ ಪರಿವರ್ತನೆ ಆಗುತ್ತೆ. ಅದೆಲ್ಲ ಹೆಲ್ಪ್ ಮಾಡೋದು ಯಾರು, ಅದಕ್ಕೆಲ್ಲ ಹೆಲ್ಪ್ ಮಾಡೋದು ಇಂಟೆಸ್ಟೈನಲ್ ಜ್ಯೂಸ್. ಅದಾದ್ಮೇಲೆ ನೀವು ಫಂಕ್ಷನ್ ಕೇಳ್ಬೋದು, ಇದೆಲ್ಲ ಆಯ್ತು, ವಾಟ್ ಇಸ್ ದ ಯೂಸ್ ಆಫ್ ಲಿವರ್, ಗಾಲ್ ಬ್ಲಾಡರ್, ಪ್ಯಾನ್ಕ್ರಿಯಾಸ್. ಹೌದಲ್ವಾ, ಡೌಟ್ ಬಂದಿರಬೇಕು. ಹಾಗಾದ್ರೆ ಇಷ್ಟಿದೆ ಫಂಕ್ಷನ್ ಆಯ್ತಾ ಇದ್ರೆ ಇಲ್ಲಿ ಇವುಗಳ ಫಂಕ್ಷನ್ ಏನು, ಲಿವರ್ನ ಫಂಕ್ಷನ್ ಯಕೃತ್ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ, ಗಾಲ್ ಬ್ಲಾಡರ್ ಪಿತ್ತಕೋಶ ಮತ್ತು ಪ್ಯಾನ್ಕ್ರಿಯಾಸ್ ಮೆದೋಜೀರಕಾಂಗ ಅಂತ ಹೇಳಿ ಕರಿತೀವಿ. ಇವು ಮೂರುಗಳ ಫಂಕ್ಷನ್ ಏನಾಗಿರ್ಬೋದು ಅಂತ ಹೇಳಿದ್ರೆ ಲಿವರ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ ಅಂತ ಹೇಳಿ ಕರಿತೀವಿ. ಹೌದಲ್ವಾ, ಆ ಲಿವರ್ ಅಲ್ಲಿ ಏನ್ ಸೆಕ್ರೀಷನ್ಸ್ ಆಗುತ್ತೆ, ಬೈಲ್ ಜ್ಯೂಸ್. ಏನ್ ಹೇಳಿ, ಬೈಲ್ ಜ್ಯೂಸ್ ಸೆಕ್ರೀಷನ್ ಆಗುವಂಥದ್ದು ಲಿವರ್ ಅಲ್ಲಿ. ಸೊ ಈ ಬೈಲ್ ಜ್ಯೂಸು ಸೆಕ್ರೀಷನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಬೈಲ್ ಜ್ಯೂಸ್ ಅಂತ ಹೇಳಿದ್ರೆ ಬೈಲ್ ಜ್ಯೂಸ್ ಅಲ್ಲಿ ನಮಗೆ ಬೈಲ್ ಕಾರ್ಬೋನೇಟ್ಸ್ ಇರುತ್ತೆ. ಏನಿರುತ್ತೆ, ಬೈಲ್ ಕಾರ್ಬೋನೇಟ್ಸ್. ಇದು ಯಾವ ನೇಚರ್ ಅಂದ್ರೆ, ಕಾರ್ಬೋನೇಟ್ಸ್ ಬರ್ತಿದೆ ನಿಮ್ಗೆ ಗೊತ್ತಾಗಿರ್ಬೋದು, ಇಟ್ ಈಸ್ ಬೇಸಿಕ್ ಇನ್ ನೇಚರ್ ಅಂದ್ರೆ ಬೆಸಿಸಿಟಿ. ಇದರ ನೇಚರು ಕಹಿ ಆಗಿರುತ್ತೆ. ಅಂದ್ರೆ ಅಸಿಡಿಕ್ ಮೀಡಿಯಂ, ಫಾರ್ ಎಕ್ಸಾಂಪಲ್ HCl ಏನಾದರೂ ಹೆಚ್ಚಾಗಿ ರಿಲೀಸ್ ಆಗಿದ್ದು, ಸೆಕ್ರೀಟ್ ಆಗಿದ್ದು, ಆ ಅಸಿಡಿಕ್ ಮೀಡಿಯಂನ ನ್ಯೂಟ್ರಲೈಸ್ ಮಾಡಕ್ಕೆ ಆಸಿಡ್ ಪ್ಲಸ್ ಬೇಸ್ ಏನಾಗುತ್ತೆ, ಯಾವ ರಿಯಾಕ್ಷನ್ ಬರುತ್ತೆ, ಆಸಿಡ್ ಪ್ಲಸ್ ಬೇಸು ನಮಗೆ ನ್ಯೂಟ್ರಲ್ ರಿಯಾಕ್ಷನ್ ಅಲ್ವಾ. ಸೊ ಒಂದು ವೇಳೆ HCl ಪ್ರಮಾಣ ಜಾಸ್ತಿ ಆಗಿದ್ದು ಸ್ಟಮಕ್ ಅಲ್ಲಿ ಫುಡ್ ಅಸಿಡಿಟಿ ಜಾಸ್ತಿ ಆಗಿದ್ದಾಗ ನಮಗೆ ಬೇಸು ಬೈಲ್ ಜ್ಯೂಸ್ ರಿಲೀಸ್ ಆದಾಗ ಏನಾಗುತ್ತೆ, ಅಲ್ಲಿ ನ್ಯೂಟ್ರಲ್ ರಿಯಾಕ್ಷನ್ ಆಗಿ ನಮಗೆ ಅಸಿಡಿಕ್ ಇಂದ ಏನು ಎಫೆಕ್ಟ್ ಆಗಿರುತ್ತೆ ಕಾಪಾಡೋಕ್ಕೆ ಬೈಲ್ ಜ್ಯೂಸು ಇಂಪಾರ್ಟೆಂಟ್. ಅದರಲ್ಲಿ ಇರೋದೇನು, ಬೈಲ್ ಕಾರ್ಬೋನೇಟ್ಸ್. ಗಾಲ್ ಬ್ಲಾಡರ್ ಏನು ಅವಶ್ಯಕತೆ ಅಂದ್ರೆ ಅದು ಸ್ಯಾಕ್ ಲೈಕ್ ಬ್ಯಾಗ್, ಒಂದು ಚೀಲದ ಒಂದು ರಚನೆ,
ಚೀಲದ ತರದ ರಚನೆ. ಅಲ್ಲಿ ಏನಾಗಿರುತ್ತೆ, ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಬೈಲ್ ಜ್ಯೂಸು ಕೆಲವು ಕಾಲ ಗಾಲ್ ಬ್ಲಾಡರ್ ಅಲ್ಲಿ ಇಟ್ ವಿಲ್ ಬಿ ಸ್ಟೋರ್ಡ್ ಫಾರ್ ಸಮ್ ಟೈಮ್, ಸ್ಟೋರ್ ಆಗಿರುತ್ತೆ. ವೆನ್ ಎವರ್ ಇಟ್ ಈಸ್ ಯೂಸ್ಡ್, ವೆನ್ ಎವರ್ ಇಟ್ ಈಸ್ ರಿಕ್ವೈರ್ಡ್, ಯಾವಾಗ ಅದರ ಅವಶ್ಯಕತೆ ಇದೆ, ಯಾವಾಗ ಬೇಕು, ಅವಾಗ ಗಾಲ್ ಬ್ಲಾಡರ್ ಇಂದ ಇಟ್ ವಿಲ್ ಪಾಸ್ ಟು ಸ್ಮಾಲ್ ಇಂಟೆಸ್ಟೈನ್. ಸಣ್ಣ ಕರಳು ಸ್ಮಾಲ್ ಇಂಟೆಸ್ಟೈನ್ಗೆ ಗಾಲ್ ಬ್ಲಾಡರ್ ಇಂದ ಪಾಸ್ ಆಗುತ್ತೆ ಏನು, ಬೈಲ್ ಜ್ಯೂಸ್. ಇದು ನಮ್ಮ ಲಿವರ್ನ ಫಂಕ್ಷನ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಪ್ಯಾನ್ಕ್ರಿಯಾಸ್, ಮೆದೋಜೀರಕಾಂಗ. ಪ್ಯಾನ್ಕ್ರಿಯಾಸ್ನ ಫಂಕ್ಷನ್ ಏನು, ಪ್ಯಾನ್ಕ್ರಿಯಾಸು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ. ಯಾವ ಜ್ಯೂಸು, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಮೆದೋಜೀರಕಾಂಗ ರಸ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಇದ್ರಲ್ಲಿ ಏನಿರುತ್ತೆ, ಟ್ರಿಪ್ಸಿನ್ ಇರುತ್ತೆ, ಲಿಪೇಸ್ ಇರುತ್ತೆ. ಟ್ರಿಪ್ಸಿನ್ ಮತ್ತೆ ಲಿಪೇಸ್ ಎನ್ಸೈಮ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಟ್ರಿಪ್ಸಿನ್ ಪ್ರೋಟೀನ್ ನ ಸಿಂಥಸಿಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಅಂಡ್ ಲಿಪೇಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಫ್ಯಾಟ್ಸ್ ನ ಸಿಂಪ್ಲಿಫೈ ಮಾಡಕ್ಕೆ. ಬಿಗ್ ಮಾಲಿಕ್ಯೂಲ್ಸ್ ಅಂದ್ರೆ ಲಾರ್ಜ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಆಫ್ ಫ್ಯಾಟ್ಸ್ ವಿಲ್ ಬಿ ಕನ್ವರ್ಟೆಡ್ ಟು ಸ್ಮಾಲ್ ಮಾಲಿಕ್ಯೂಲ್ಸ್ ಆಫ್ ಫ್ಯಾಟ್ಸ್. ಹಾಗಾಗಿ 3 ಫಂಕ್ಷನ್, 4 ಎನ್ಸೈಮ್ಸ್ ಗೊತ್ತಾಯ್ತು ನಿಮ್ಗೆ. ಸಲೈವರಿ ಅಮೈಲೇಸ್, ಸ್ಟಾರ್ಚ್ ಬ್ರೇಕ್ ಡೌನ್ ಆಯ್ತು, 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಅದಾದ್ಮೇಲೆ ಪೆಪ್ಸಿನ್, ಸ್ಟಮಕ್ ಅಲ್ಲಿ ಪೆಪ್ಸಿನ್ ಬಂತು, ಅದೇನ್ ಮಾಡ್ತಿದೆ, ಪ್ರೋಟೀನ್ಸ್ ನ ಬ್ರೇಕ್ ಡೌನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಗೇನ್ ನಮಗೆ ಇಲ್ಲಿ ಪ್ಯಾನ್ಕ್ರಿಯಾಟಿಕ್ ಒಳಗಡೆ 2 ಎನ್ಸೈಮ್ಸ್ ಬಂತು, ಲಿಪೇಸ್ ಮತ್ತೆ ಟ್ರಿಪ್ಸಿನ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಟ್ರಿಪ್ಸಿನ್, ಬ್ರೇಕಿಂಗ್ ಡೌನ್ ಆಫ್ ಪ್ರೋಟೀನ್ಸ್. ಅಗೇನ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಲಿಪೇಸ್, ಫ್ಯಾಟ್ ಮಾಲಿಕ್ಯೂಲ್ಸ್ ನ ಬ್ರೇಕ್ ಡೌನ್ ಮಾಡಕ್ಕೆ. ಐ ಥಿಂಕ್ ಯು ಆರ್ ಗೆಟಿಂಗ್ ಆಲ್ ದ ಫಂಕ್ಷನ್ಸ್ ಆಫ್ ಆಲ್ ಎನ್ಸೈಮ್ಸ್, ಹೌದಲ್ವಾ? ಸೊ ನೆಕ್ಸ್ಟ್ ದೀಸ್ ಆರ್ ದ ಡಿಫರೆಂಟ್ ಎನ್ಸೈಮ್ಸ್ ವರ್ಕಿಂಗ್. ಇಷ್ಟು ಎನ್ಸೈಮ್ಸ್ ಮತ್ತೆ ಜ್ಯೂಸಸ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸೇರ್ಕೊಂಡಾಗ ಏನಾಗುತ್ತೆ, ದ ಕಂಪ್ಲೀಟ್ ಡೈಜೆಷನ್ ಪ್ರೋಸೆಸ್ ವಿಲ್ ಕಂಪ್ಲೀಟ್ ಹಿಯರ್. ಯಾವ ರೀತಿ ಡೈಜೆಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಿದೆ, ಲಾಸ್ಟ್ಗೆ ತುಂಬಾ ಇಂಪಾರ್ಟೆಂಟ್, ನೀವು ಇದನ್ನ ಬರೀಲೇಬೇಕು. ನಮ್ಮ ಬಾಡಿನಲ್ಲಿ ನ್ಯೂಟ್ರಿಯೆಂಟ್ಸ್ ಯಾವ ಫಾರ್ಮ್ ಅಲ್ಲಿ ಇರಬೇಕು ಅಂದ್ರೆ, ಪ್ರೋಟೀನ್ಸ್ಗಳು ಎಲ್ಲ ಎನ್ಸೈಮ್ಸ್ ನ ಆಕ್ಷನ್ ಇಂದ ನಾವು ತಿಂದಿರೋ ಫುಡ್ ಅಲ್ಲಿ ಪ್ರೋಟೀನ್ಸ್, ಇಫ್ ಯು ಆರ್ ಕನ್ಸ್ಯೂಮಿಂಗ್ ಫುಡ್, ಇಫ್ ಇಟ್ ಪ್ರೋಟೀನ್ಸ್ ಇಸ್ ಪ್ರೆಸೆಂಟ್ ಇನ್ ದಟ್ ಫುಡ್ ಮೀನ್ಸ್ ಪ್ರೋಟೀನ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಅಮೈನೋ ಆಸಿಡ್ಸ್. ಓಕೆನಾ? ಫೈನಲ್ ಡಿವಿಷನ್, ಕೊನೆ ಕಂಪ್ಲೀಟ್ ಡಿವಿಷನ್ ವಿತ್ ಆಲ್ ದ ಎಫರ್ಟ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಬೈಲ್ ಜ್ಯೂಸ್ ಆಗಿರ್ಬೋದು, intestinal juice, pancreatic juice, salivary juice, all the juices will contribute in this division. Next, carbohydrates. Carbohydrates are converted into glucose. Glucose ಆಗಿ ಕನ್ವರ್ಟ್ ಆಗಿರುತ್ತೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಫ್ಯಾಟ್ಸ್. ಫ್ಯಾಟ್ಸ್ ಅಂಡ್ ಲಿಪಿಡ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟಿ ಆಸಿಡ್ಸ್ or glycerol. So these are the final divisions. Proteins are converted into amino acids, carbohydrates are converted into glucose, fats and lipids are converted into fatty acids and glycerol. This is the final division. ಸೊ ಇಲ್ಲಿಂದ ಫೈನಲ್ ಡಿವಿಷನ್ ಆಗಿರುತ್ತೆ. ಇದಿಷ್ಟು ಡೈಜೆಷನ್ ಕಂಪ್ಲೀಟ್ ಆಗುತ್ತೆ. ಇವುಗಳನ್ನ ಏನ್ ಮಾಡುತ್ತೆ, ಬ್ಲಡ್ ವೆಸಲ್ಸ್ ನಮಗೆ ಡಿಫ್ರೆಂಟ್ ಬಾಡಿಗೆ ತಗೊಂಡೋಗುತ್ತೆ. ಅದನ್ನ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಲೆಟಸ್ ಸ್ಟಡಿ ಇನ್ ಡೀಟೇಲ್. ಇನ್ನು ಮಿಕ್ಕಿದ ಫುಡ್ ಏನಾಗ್ತಿದೆ, ಲೆಟಸ್ ನೋ ಅಬೌಟ್. ಇಲ್ಲೇನೋ ಡೈಜೆಷನ್ ಆಯ್ತು, ಇದೆಲ್ಲ ಅಬ್ಸರ್ವ್ ಮಾಡ್ತು. ಇದನ್ನ ಅಬ್ಸರ್ವ್ ಮಾಡೋದು ಯಾರು, ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಇದೆ, ಏನು, ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ದೇರ್ ಆರ್ ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಏನಿರುತ್ತೆ, finger like projections are present over there. Projections, ಆ finger like projections ಅಂತ ಕರಿತೀವಿ, we will call it as projections are called as villi. VLL. what are villi ಅಂತ ಕೇಳ್ತಾರೆ. what is the function of villi? what are villi? Villi are nothing but small finger like projections present inside the intestine, small intestine ಒಳಗಡೆ ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಈ ರೀತಿ ಇರುತ್ತೆ. ವಿಲ್ಲೈ ಸಣ್ಣ ಕರಳಿನ ಒಳಗಡೆ ಇದ್ರೆ ವಿಲ್ಲೈ ಇರುತ್ತೆ. ಸೊ ಈ ವಿಲ್ಲೈನ ಫಂಕ್ಷನ್ ಏನು ಅಂತ ಅಂದ್ರೆ, ವಾಟ್ ದ ಫಂಕ್ಷನ್ಸ್ ಆಫ್ ವಿಲ್ಲೈ ಮೀನ್ಸ್, ಸೊ ವಿಲ್ಲೈ ವಿಲ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಕಾಯಿಲ್ಡ್ ಆಗಿರುತ್ತೆ ಅಲ್ವಾ, ದಿಸ್ ಆರ್ ಹೈಲಿ ಕಾಯಿಲ್ಡ್ ಸ್ಟ್ರಕ್ಚರ್. ಸೊ ಕಾಯಿಲ್ಡ್ ಸ್ಟ್ರಕ್ಚರ್ ನ ಇಟ್ ವಿಲ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ವೆನ್ ದ ಫುಡ್ ಇಂಟೇಕ್ ಇಸ್ ಮೋರ್. ಫುಡ್ ನ ಇಂಟೇಕ್ ಮೋರ್ ಇದ್ದಾಗ ಏನಾಗುತ್ತೆ, ಸರ್ಫೇಸ್ ಏರಿಯಾ ವಿಲ್ ಬಿ ಇನ್ಕ್ರೀಸ್ಡ್ ವಿತ್ ದ ಹೆಲ್ಪ್ ಆಫ್ ವಿಲ್ಲೈ. ಸರ್ಫೇಸ್ ಏರಿಯಾ ವಿಲ್ ಇನ್ಕ್ರೀಸ್, ಇಸ್ ಒನ್ ಫಂಕ್ಷನ್. And the other function, the absorption. The villi helps to absorb the nutrients present in the food. What are all the present or breakdown nutrients are present in the food, it will be better absorbed by the villi. So villi is helpful for better absorption and increasing the surface area of the small intestine. Small intestine ಇಲ್ಲಿರುವಂತ ಸರ್ಫೇಸ್ ಏರಿಯಾನ ಹೆಚ್ಚು ಮುಗೊಳಿಸೋದು, ಹಾಗೆ
ಅದರಲ್ಲಿರುವಂಥ ಪೌಷ್ಟಿಕಾಂಶಗಳನ್ನ ಅಬ್ಸರ್ವ್ ಮಾಡ್ಕೊಡಿ. ಇದೆರಡು ಮೇನ್ ಫಂಕ್ಷನ್ಸ್ ವಿಲ್ ಇದು. ರಿಮೈನಿಂಗ್ ಫುಡ್ ವಿಲ್ ಎಂಟರ್ ಟು ದ ಲಾರ್ಜ್ ಇಂಟೆಸ್ಟೈನ್ಗೆ ಮಿಕ್ಕಂತ ಫುಡ್ ಎಂಟರ್ ಆಗುತ್ತೆ. ಇಲ್ಲೇನಾಗುತ್ತೆ, ದ ಅಮೌಂಟ್ ಆಫ್ ಸಾಲ್ಟ್ ಅಂಡ್ ವಾಟರ್, ಆ ಫುಡ್ ಅಲ್ಲಿ ಸಾಲ್ಟ್ ಮತ್ತೆ ವಾಟರ್ ಅಂಶಗಳನ್ನ ಇಟ್ ವಿಲ್ ಅಗೈನ್ ರೀಅಬ್ಸರ್ವ್. ಸಾಲ್ಟ್ ಅಂಡ್ ವಾಟರ್ ವಿಲ್ ಬಿ ರೀಅಬ್ಸರ್ವ್ಡ್. ರಿಮೈನಿಂಗ್ ವೇಸ್ಟ್ ವಿಲ್ ಬಿ ರಿಮೂವ್ಡ್ ಔಟ್ ಥ್ರೂ ಆನಸ್. ಆನಸ್ ಅಂತ ಏನ್ ಕರಿತೀವಿ, ಅಟ್ ದ ಲಾಸ್ಟ್ ಎಂಡ್ ಆಫ್ ದ ಅಲಿಮೆಂಟರಿ ಕ್ಯಾನಲ್ ಆನಸ್ ಮುಖಾಂತರ ದ ವೇಸ್ಟ್ ಮೆಟೀರಿಯಲ್ಸ್, ದ ಫೀಕಲ್ ಮ್ಯಾಟರ್ ಅಂತ ಹೇಳಿ ಕರಿತೀವಿ. ವೇಸ್ಟ್ ಪ್ರಾಡಕ್ಟ್ ನ ಫೀಕಲ್ ಮ್ಯಾಟರ್ ವಿಲ್ ಬಿ ರಿಮೂವ್ಡ್ ಔಟ್ ಫ್ರಮ್ ದ ಸ್ಟಮಕ್ ಥ್ರೂ ದ ಬಾಡಿ ಥ್ರೂ ಆನಸ್. ಓಕೆನಾ, ದಿಸ್ ಈಸ್ ಕಂಪ್ಲೀಟ್ಸ್ ದ ಡೈಜೆಷನ್. ಇಲ್ಲಿ ಅಪೆಂಡಿಕ್ಸ್ ಅಂತ ಒಂದು ಪಾರ್ಟ್ನ ಓದಿದ್ವಿ ನಾವು, ದಟ್ ಈಸ್ ಅಪೆಂಡಿಕ್ಸ್. ವಾಟ್ ಇಸ್ ಅಪೆಂಡಿಕ್ಸ್? ಇದ್ರದ್ದು ಏನು ಫಂಕ್ಷನ್ ನಿಮಗೆ ಡೌಟ್ ಬರ್ಬೋದು. ಇದು ಎಲ್ಲಾನು ಹೇಳಾಯ್ತು, ಅಪೆಂಡಿಕ್ಸ್ ಅಂತ ಇದೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ಅಪೆಂಡಿಕ್ಸ್ ಅಂತ ನಿಮಗೆ ಡೌಟ್ ಬರ್ಬೋದು. ಫಂಕ್ಷನ್ ಅಪೆಂಡಿಕ್ಸ್ ಇದೆ ಎಕ್ಸ್ಟ್ರಾ ಪಾರ್ಟ್. ಇಲ್ಲಿ ನಮಗೆ ಲಾರ್ಜ್ ಇಂಟೆಸ್ಟೈನ್ ಅದೊಂದು ಎಕ್ಸ್ಟ್ರಾ ಪಾರ್ಟ್ ಇರುತ್ತೆ. ಅದರಿಂದ ನಮಗೆ ಯಾವುದೇ ರೀತಿ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಲಿ, ಎಫೆಕ್ಟ್ ಆಗಲಿ, ಬೆನಿಫಿಟ್ ಆಗಲಿ ಇಲ್ಲ. ಇಟ್ಸ್ ಎ ಪಾರ್ಟ್. ಸೊ ಅದನ್ನ ಅಪೆಂಡಿಕ್ಸ್ ಆಪರೇಷನ್ ನೀವು ಕೇಳಿರ್ಬೋದು. ಸರ್ಜರಿ ವಿಚ್ ಅಂಡರ್ ಗೋಸ್ ಅಂಡರ್ ಅಪೆಂಡಿಕ್ಸ್ ಅಂತ ಅಂಡರ್ ಹೋಗ್ತಾರೆ. ಸೊ ಅದು ಏನಾಗುತ್ತೆ ಅಪೆಂಡಿಕ್ಸ್ ಅಂತ ಅಂದ್ರೆ, ಇಫ್ ಇನ್ ಕೇಸ್ ನಾರ್ಮಲ್ ಸೈಜಸ್ ಅದು ಡಿಫೈನ್ ಮಾಡ್ತಾರೆ, ನಾರ್ಮಲ್ ಸೈಜಲ್ಲಿ ಇರಬೇಕು. ಇಫ್ ಇನ್ ಕೇಸ್ ಅದ್ರ ಸೈಜ್ ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆದ್ರೂ ಕೂಡ ಇಟ್ ವಿಲ್ ಅಫೆಕ್ಟ್ ದ ಡೈಜೆಷನ್ ಪ್ರೋಸೆಸ್ನ ಎಫೆಕ್ಟ್ ಮಾಡುತ್ತೆ. ಸೊ ನಾವು ಇದು ಸಿಂಪ್ಟಮ್ಸ್ ಕೇಳಿರ್ಬೋದು. ಹೈ ಸ್ಟಮಕ್ ಆಕ್ ಇರುತ್ತೆ, ಸ್ಟಮಕ್ ಪೇನ್ ಇರುತ್ತೆ, ಅಂಡ್ ಆಲ್ಸೋ ವಾಮಿಟಿಂಗ್ ಸೆನ್ಸೇಷನ್ಸ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದಟ್ ಅಪೆಂಡಿಕ್ಸ್ ಸೈಜ್ ವೇರಿಂಗ್. ಆ ಅಪೆಂಡಿಕ್ಸ್ ಪಾರ್ಟ್ನ ಸೈಜ್ ವೇರಿ ಆದಾಗ ಏನಾಗುತ್ತೆ, ಅದನ್ನ ಕಟ್ ಮಾಡಿ ಹೊರ ತೆಗಿಬೇಕಾಗುತ್ತೆ. ದಟ್ ಸರ್ಜರಿ, ದಟ್ ಆಪರೇಟ್ ಮಾಡಿ ಇಟ್ ಶುಡ್ ಬಿ ರಿಮೂವ್ಡ್ ಔಟ್. ಸೊ ದಟ್ ಸರ್ಜರಿ ಇಸ್ ಕಾಲ್ಡ್ ಅಪೆಂಡಿಕ್ಸ್ ಸರ್ಜರಿ ಅಂತ ಕರಿತೀವಿ. ದಿಸ್ ಕಂಪ್ಲೀಟ್ಸ್ ದ ಡೈಜೆಷನ್ ಇನ್ ಹ್ಯೂಮನ್ ಬೀಂಗ್ಸ್. ದಟ್ ಈಸ್ ನ್ಯೂಟ್ರಿಷನ್. ಫೈನಲಿ ನಮಗೆ ಇವಾಗ ನಾನು ನ್ಯೂಟ್ರಿಷನ್ ಡೆಫಿನೇಷನ್ ಅನಲೈಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ಏನು ಹೇಳಿದೆ, ದ ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಅವೈಲಬಲ್ ನ್ಯೂಟ್ರಿಯೆಂಟ್ಸ್ ಇನ್ ದ ಫುಡ್. ಫುಡ್ ಅಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಫುಡ್ ನ ಕನ್ಸ್ಯೂಮ್ ಮಾಡಿದ್ರೆ ಹ್ಯೂಮನ್ ಬೀಂಗ್ಸ್, ಹೌದಲ್ವಾ? ಅಟ್ ದ ಫೈನಲ್ ಸ್ಟೇಜ್ ಆಫ್ ದ ಡೈಜೆಷನ್ we are getting the nutrients, that's amino acids, glucose are get converted into nutrients, are converted into amino acids, glucose, fatty acids and glycerols. Is the body is using proper utilization is happening here? Houdalva, the proper utilization of the available nutrients is happening over here. This is nothing but nutrition. So in next process alli nav ಏನು ಮಾಡ್ತೀವಿ, how these nutrients will be transported. ಇಲ್ಲಿ ಬಂದ್ರೆ ಸಾಕಾ, ಹಲವಾರು ದೇಹದ ವಿಭಿನ್ನ ಭಾಗಗಳಿಗೆ, ಸೆಲ್ಸ್ಗಳಿಗೆ ಇಟ್ ಶುಡ್ ಬಿ ಗೆಟ್ ಸರ್ಕ್ಯುಲೇಟ್ ಟ್ರಾನ್ಸ್ಪೋರ್ಟ್ ಆಗಬೇಕು. ಎಲ್ಲ ದೇಹದ ಪ್ರತಿಯೊಂದು ಭಾಗಗಳು ಕೂಡ ಅದನ್ನ ಬಳಸ್ಕೋಬೇಕು. ಲೆಟ್ ಅಸ್ ಸ್ಟಡಿ ಇನ್ ದ ನೆಕ್ಸ್ಟ್ ಸೆಷನ್ಸ್ ಅಂಡ್ ನೆಕ್ಸ್ಟ್ ಪಾರ್ಟ್. ಫಾರ್ ಮೋರ್ ವಿಡಿಯೋಸ್ you can get a subscription at 299 rupees and you can get a more detailed videos. If any comment for any doubts idre, you can just add it to the comment section. Thank you.